ಎಲ್ಲರಿಗೂ ನಮಸ್ಕಾರ. ಈ ದಿನ ಒಂದು ಸಾಮಾನ್ಯ ವಿಷಯದ ಚರ್ಚೆ ಅಂದರೆ, ಹಿಂದೆ ಸನ್ಮಾನ್ಯ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಜಾರಿಗೊಳಿಸಿರ್ತಕ್ಕಂಥ ಗ್ರಾಮೀಣ ಕೃಪಾಂಕ ಅಂದರೆ ರೂರಲ್ ವೇಟೇಜ್ ಮಾರ್ಕ್ಸ್, ಈ ಗ್ರಾಮೀಣ ಕೃಪಾಂಕ ವ್ಯವಸ್ಥೆ ಕುರಿತು ಒಂದು ಚಿಂತನೆಯನ್ನು ನಾನು ನಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ 92ನೇ ಸಾಲಿನಲ್ಲಿ 92-93 ಎಸ್ ಬಂಗಾರಪ್ಪನವರು ಗ್ರಾಮೀಣ ಕೃಪಾಂಕ ಅಂತೇಳಿ 15% ಅಂಕವನ್ನು ಘೋಷಣೆ ಮಾಡಿದರು. ಆಗ ಬಹಳಷ್ಟು ಗ್ರಾಮೀಣ ವಿದ್ಯಾವಂತರು ಸರ್ಕಾರಿ ನೌಕರಿಯ ಸೌಲಭ್ಯವನ್ನು ಪಡೆದು ಈಗ ಕೆಲವರು ನಿವೃತ್ತರಾಗಿದ್ದಾರೆ, ಇನ್ನು ಕೆಲವರು ನಿವೃತ್ತಿಯ ಹಂತದಲ್ಲಿದ್ದಾರೆ. ಅದು ಬಹಳಷ್ಟು ಗ್ರಾಮೀಣ ಪ್ರತಿಭೆಗಳಿಗೆ ಮತ್ತು ವಿದ್ಯಾವಂತರಿಗೆ, ಅದರಲ್ಲೂ ಹೆಚ್ಚಾಗಿ ಬಹಳ ಬಡ ಮಕ್ಕಳಿಗೆ ಯಾವುದೇ ಶ್ರಮವಿಲ್ಲದೆ ಅಥವಾ ಲಂಚ ರುಶ್ವತ್ತಿಲ್ಲದೆ ಒಂದು ಉದ್ಯೋಗವನ್ನು ಪಡೆದುಕೊಂಡು ತಮ್ಮ ಸ್ವತಂತ್ರ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಅವತ್ತು ನೆರವಾಯಿತು. ಬಹಳಷ್ಟು ಜನ ಬಂಗಾರಪ್ಪನವರನ್ನು ಅಂಥ ಫಲಾನುಭವಿಗಳು ಇವತ್ತು ಸ್ಮರಿಸ್ತಾ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅದು ಸ್ಮರಿಸ್ತಕ್ಕಂಥದ್ದು ಅತ್ಯವಶ್ಯ ಅಂತ ನಾನು ಹೇಳ್ತೀನಿ. ಬಂಗಾರಪ್ಪನವರ ಆಡಳಿತ ವೈಖರಿಯಲ್ಲಿ ಬೇರೆ ಏನೇ ಲೋಪಗಳಿದ್ರು ಅಥವಾ ಬೇರೆ ಏನೇ ನೆಗೆಟಿವ್ ವಿಚಾರಗಳಿದ್ರು ಕೂಡ ಅವರನ್ನು ಯಾವತ್ತೂ ಸ್ಮರಿಸಬೇಕಾದ 2 ಕಾರ್ಯಕ್ರಮಗಳು ನನ್ನ ದೃಷ್ಟಿಯಲ್ಲಿ, ಒಂದು ಆಶ್ರಯ ಯೋಜನೆ, ಮತ್ತೊಂದು ಗ್ರಾಮೀಣ ಕೃಪಾಂಕ. ಇವೆರಡು ಬಹಳ ಅವಿಸ್ಮರಣೀಯವಾದ ಕಾರ್ಯಕ್ರಮಗಳು. ನಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿ ಬಂದಂಥವರು ಬಹಳ ಗಟ್ಟಿ ಕಾರ್ಯಕ್ರಮಗಳನ್ನು ಮಾಡಿ ತಮ್ಮ ಇತಿಹಾಸವನ್ನು ನಿರ್ಮಿಸಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಗೊತ್ತುಂಟು. ಮೊದಲನೆಯದಾಗಿ ಸ್ಮರಿಸಬೇಕಾದ ಮುಖ್ಯಮಂತ್ರಿಗಳು ಸನ್ಮಾನ್ಯ ದೇವರಾಜ ಅರಸರು. ಅವರು ಭಾಗ್ಯಜ್ಯೋತಿ, ಗಂಗಾ ಕಲ್ಯಾಣ ಯೋಜನೆ, ಇಂಥ ಯೋಜನೆಗಳನ್ನು ಆಮೇಲೆ ಹಿಂದುಳಿದ ವರ್ಗಗಳ ಡಿಪಾರ್ಟ್ಮೆಂಟನ್ನು ಓಪನ್ ಮಾಡಿದ್ದು, ಸಮಾಜ ಕಲ್ಯಾಣ ಇಲಾಖೆ ಜಾರಿಗೆ ಬಂದದ್ದು, ಅಸ್ತಿತ್ವಕ್ಕೆ ಬಂದದ್ದು, ಆ ಮುಖಾಂತರ ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳು ಓಪನ್ ಆಗಿದ್ದು, ಇದೆಲ್ಲ ಬಹಳ ಕರ್ನಾಟಕದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು, ಶೈಕ್ಷಣಿಕ ಸಾಂಸ್ಕೃತಿಕ ಲೋಕದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತರಲಿಕ್ಕೆ ಅವೆಲ್ಲ ಕಾರಣಗಳಾದವು. ಅಂಥ ಒಂದು ಮಹತ್ತರ ಯೋಜನೆಯ ಸಾಲಿಗೆ ಸೇರುವಂಥದ್ದು ಇದೆ ಯಾವುದು, ಆಶ್ರಯ ಯೋಜನೆ ಮತ್ತು ಗ್ರಾಮೀಣ ಕೃಪಾಂಕ. ಆದರೆ ಆ ಕಾಲದಲ್ಲಿ ಉದ್ಯೋಗ ವಂಚಿತರಾಗಿರ್ತಕ್ಕಂಥ ನಗರ ಪಟ್ಟಣದ ನಿವಾಸಿಗಳು ಇದನ್ನ ಕೋರ್ಟ್ ಮೆಟ್ಟಿಲೇರಿ ಇದನ್ನ ಚಾಲೆಂಜ್ ಮಾಡಿದ್ರು. ಸರ್ಕಾರ ಕೋರ್ಟಿನ ಮುಂದೆ ತನ್ನ ವಾದವನ್ನ ಮತ್ತು ಇದಕ್ಕೆ ಏನು ಕಾರಣ ಅಂದ್ರೆ ಯಾವ ಕಾರಣಕ್ಕಾಗಿ ತಾವು ಗ್ರಾಮೀಣ ಕೃಪಾಂಕ ವ್ಯವಸ್ಥೆಯನ್ನು ತಂದ್ರು ಅನ್ನೋದನ್ನ ಅದು ಸಮರ್ಥಿಸಿಕೊಳ್ಳಲಿಕ್ಕೆ ವಿಫಲವಾಯಿತು. ಹಾಗಾಗಿ ಅದನ್ನ ವಾಪಸ್ ಹಿಂತೆಗೆದುಕೋಬೇಕಾಯ್ತು. ಅದೇ ರೀತಿ ಆಶ್ರಯ ಯೋಜನೆಯು ಕೂಡ ಇವತ್ತಿಲ್ಲ, ಅದು ಬೇರೆ ರೂಪದಲ್ಲಿ ಇರಬಹುದು. ಅದೇನೇ ಇರಲಿ, ಈಗ ಪ್ರಸ್ತುತ ವಿಷಯ, ನನ್ನ ಚರ್ಚೆಯ ವಿಷಯ ಗ್ರಾಮೀಣ ಕೃಪಾಂಕದ ಮರುಪರಿಶೀಲನೆ ಅಥವಾ ಅದನ್ನ ಒಂದು ರಿವ್ಯೂ ಮಾಡ್ತಕ್ಕಂಥ ಅಥವಾ ಪುನಃ ಅದನ್ನ ಚರ್ಚೆಗೆ ಒಳಪಡಿಸಿ 15% ಅಲ್ಲದೆ ಇದ್ರು ಸ್ವಲ್ಪ ಪರ್ಸೆಂಟ್ ಆದರೂ ವೇಟೇಜ್ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಅಂಥದ್ದೊಂದು ಲಾಜಿಕ್ ಏನಿದೆ ಅಥವಾ ಅಂಥ ವ್ಯಾಲಿಡ್ ರೀಸನ್ಸ್ ಏನಿದಾವೆ, ರೂರಲ್ ವೇಟೇಜ್ ಮಾರ್ಕ್ಸ್ ಕೊಡ್ತಕ್ಕಂಥ ವ್ಯಾಲಿಡ್ ರೀಸನ್ಸ್ ಏನಿದಾವೆ, ಅದು ನಾನು ಒಬ್ಬ ಗ್ರಾಮೀಣ ಮಟ್ಟದಲ್ಲಿ ಬೆಳೆದು ಬಂದಂಥ ಒಬ್ಬ ವಿದ್ಯಾರ್ಥಿ, ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ನಾನು ಗ್ರಾಮೀಣ ಕೃಪಾಂಕ ವಂಚಿತ. ನಾನು ಅಪಾಯಿಂಟ್ಮೆಂಟಿಗೆ ಬರೋತ್ತಿಗೆ ಅದು ಹೋಗ್ಬಿಟ್ಟಿತ್ತು. ಆಮೇಲೆ ನಾವು ಬೇರೆ ರೀತಿ ಅಪಾಯಿಂಟ್ಮೆಂಟ್ ಆಯಿತು. ನಾನೀಗ ನಿವೃತ್ತನಾಗಿ 65ನೇ ವರ್ಷದಲ್ಲಿ, 64 ತುಂಬಿ 65ನೇ ವರ್ಷದಲ್ಲಿದ್ದೇನೆ. ಈಗಿನ ನನ್ನ ಅನುಭವ, ಆಲೋಚನೆ ತಮ್ಮ ಮುಂದೆ ಹಂಚಿಕೊಳ್ಳೋದು ಉಚಿತ ಅಂತ ತಿಳಿದು ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ
ಗ್ರಾಮೀಣ ಕೃಪಾಂಕಗಳನ್ನ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅಂದ್ರೆ ಯಾರು ಇವತ್ತು ಉದ್ಯೋಗಾಕಾಂಕ್ಷಿಗಳಾಗಿ ಪದವೀಧರರಾಗಿ ಅಥವಾ ಪದವೀಧರರಲ್ಲದೆ SSLC PUC ಮೇಲೆ ನೌಕರಿ ಪಡಿತಕ್ಕಂಥವರಾಗಲಿ, ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳ ಆಧಾರದ ಮೇಲೆ ನೌಕರಿ ಪಡಿತಾರೆ ಯಾರೇ ಆಗಲಿ, ಅವರಿಗೆ ಗ್ರಾಮೀಣ ಕೃಪಾಂಕವನ್ನು ಅಲ್ಪವಾದರೂ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಅದನ್ನು ನಾನು ಇಷ್ಟು ಪರ್ಸೆಂಟ್ ಅಷ್ಟು ಪರ್ಸೆಂಟ್ ಅಂತ ಹೇಳಿ ವೈಜ್ಞಾನಿಕವಾಗಿ ಅದನ್ನು ತರ್ಕಿಸಿ ಒಂದು ತೀರ್ಮಾನವನ್ನು ನಾನು ನೀಡಲಾರೆ. ಅದಕ್ಕೆ ಒಂದು ತಜ್ಞರ ಸಮಿತಿಯನ್ನು ರಚಿಸಬೇಕು. ಎಷ್ಟು ಪರ್ಸೆಂಟನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನಿಸಬೇಕು. ಕೊನೆಯ ಪಕ್ಷ 2-3% ಅಥವಾ 5% ಆದರೂ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಅದಿಷ್ಟು ಅಷ್ಟಂತ ನಾನು ಹೇಳಲ್ಲ, ಸ್ವಲ್ಪನಾದರೂ ಕೊಡ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದನ್ನ ಹೇಳ್ತಾ ಇದಕ್ಕೆ ಪೂರಕವಾದ ನನ್ನ ಸಮರ್ಥನೆಯನ್ನ ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಪ್ರಥಮವಾಗಿ, ನಮ್ಮ ಗ್ರಾಮೀಣ ಕುಟುಂಬದ ವ್ಯವಸ್ಥೆ, ಕುಟುಂಬದ ಒಳಗೆ ಮತ್ತು ಕುಟುಂಬದ ಹೊರಗಿನ ಪರಿಸರ ಶಿಕ್ಷಣಕ್ಕೆ ಬಹಳ ಚಾಲೆಂಜಿಂಗ್ ಆಗಿರ್ತದೆ. ಇದನ್ನ ನಾವು ಸ್ವಲ್ಪ ಎಳೆಯಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ನಗರಗಳಿಗೆ, ಪಟ್ಟಣಗಳಿಗೆ ನಾವು ಹೋಲಿಸಿದರೆ ಗ್ರಾಮೀಣ ಮಕ್ಕಳು ಎದುರಿಸ್ತಕ್ಕಂಥ ಸಮಸ್ಯೆಗಳು ಬಹಳಷ್ಟಿವೆ. ಮೊದಲನೇದಾಗಿ ನಾನು ಕುಟುಂಬದಿಂದ ಪ್ರಾರಂಭ ಮಾಡ್ತೀನಿ. ಕುಟುಂಬದ ಒಳಗೆ ಶಿಕ್ಷಣ ನಾವು ನಮ್ಮ ಮಕ್ಕಳಿಗೆ ಕೊಡಿಸಬೇಕು ಮತ್ತು ನಮ್ಮ ಮಕ್ಕಳಿಗೆ ಯಾವ ಶಿಕ್ಷಣವನ್ನು ಕೊಡಿಸಿದರೆ ಅವ್ರ ಮುಂದೆ ಏನಾಗಬಲ್ಲರು, ಅವರನ್ನು ಏನು ಮಾಡಬೇಕು, ಈ ಥರದ ಒಂದು ಸ್ಪಷ್ಟ ವಿಷನ್ ಅಂತೀವಲ್ಲ, ಅಂತ ಒಂದು ದೃಷ್ಟಿ, ಸ್ಪಷ್ಟವಾದ ಕಲ್ಪನೆ ಅಥವಾ ಅದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಉಳ್ಳಂತ ಪೋಷಕರು, ಪಾಲಕರು, ಪೋಷಕರು, ತಂದೆ ತಾಯಿಗಳು ಇರಲ್ಲ. ಇದು ಮೊದಲನೇದಾಗಿ. ಅವರು ಸಾಮಾನ್ಯವಾಗಿ ಅಶಿಕ್ಷಿತರಾಗಿರ್ತಾರೆ. ಒಂದ್ ವೇಳೆ ಅಲ್ಪ ಸ್ವಲ್ಪ ಶಿಕ್ಷಣ ಪಡೆದ್ರು ಒಂದು ದೊಡ್ಡ ನಗರ ಪಟ್ಟಣಗಳಲ್ಲಿರ್ತಕ್ಕಂಥ ಪೋಷಕರಿಗಿರ್ತಕ್ಕಂಥ ಒಂದು ದೊಡ್ಡ ತಿಳುವಳಿಕೆ ಅವ್ರಿಗಿರಲ್ಲ. ಒಂದು ಉದ್ಯೋಗ, ಶಿಕ್ಷಣ, ಉದ್ಯೋಗದ ವ್ಯವಸ್ಥೆ, ಇಲ್ಲಿ ನಮ್ಮ ಮಕ್ಕಳನ್ನು ಎದಕ್ಕೆ ಕಳಿಸ್ಬೇಕು, ಏನು, ಈ ತರದ ಸ್ಪಷ್ಟ ತಿಳುವಳಿಕೆ ಗ್ರಾಮೀಣ ಮಟ್ಟದ ತಂದೆ ತಾಯಿಗಳಿಗೆ ಇರಲ್ಲ. ಅವರು 1ನೇ ತರಗತಿಯಿಂದ ಹಿಡಿದು ತಮ್ಮ ಮಕ್ಕಳನ್ನ ಕೊನೆ ಪಕ್ಷ 8-10ನೇ ತರಗತಿಯವರೆಗೆ ಹೋಗ್ಲಿ, ಪ್ರೈಮರಿ 1ರಿಂದ 7ನೇ ತರಗತಿಯವರೆಗೆ ಏನು ಶಿಕ್ಷಣ ನಾವು ಕೊಡಿಸ್ತೀವಲ್ಲ, ಆಗ ಮಕ್ಕಳು ಎದುರಿಸುವ ಸವಾಲುಗಳಿರ್ತಾವ ನೋಡ್ರಿ. ಅವರವರ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಒಂದು ಮಗ್ಗಿ ಇರ್ಬೋದು, ಒಂದು ಕಾಗುಣಿತ ಇರ್ಬೋದು, ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಇರ್ಬೋದು, ಆ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಿ ಅವರಿಗೆ ಸಾಲ್ವ್ ಮಾಡ್ತಕ್ಕಂಥ, ಮನೆಯಲ್ಲಿ ಹೆಂಗೆ ಪೇಟೆಯಲ್ಲಿ ಪೋಷಕರು ಇವತ್ತು ಕಾನ್ವೆಂಟಿಗೆ ಹೋಗಿ ಬಂದ ಮಕ್ಕಳಿಗೆ ಕುಂತು ದಿನ 1 ತಾಸು 2 ತಾಸು ಅವರಿಗೆ ಕಾಲ ಕಳೆದು ಅವ್ರಿಗೆ ಹೋಮ್ ವರ್ಕ್ ಮಾಡಿಸಿ ಕಳಿಸ್ತಾರಲ್ಲ, ಆ ತರಹದ ಒಂದು ಶಿಸ್ತುಬದ್ಧವಾದ ಶಿಕ್ಷಣವನ್ನ ಮನೆಯಲ್ಲಿ ಕೂಡ ಮಕ್ಕಳ ಜೊತೆಗೆ ತಾವು ಕೂತು ಕಲಿಸ್ತಕ್ಕಂಥ ಒಂದು ವ್ಯವಧಾನ, ತಿಳುವಳಿಕೆ, ಯೋಗ್ಯತೆ ಯಾವುದೂ ಇರಲ್ಲ. ಯಾರಿಗೆ? ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಪಾಲಕ ಪೋಷಕರಿಗೆ 100ಕ್ಕೆ 90% ಇರಲ್ಲ. ಯಾರೋ ಅಲ್ಪ ಸ್ವಲ್ಪ ಒಂದು 5% ಅನ್ಬೋದು, 10% ದೊಡ್ಡದಾಗ್ತದೆ. ಅಷ್ಟು ಜನರಿಗೆ ಇದ್ರೂ ಕೂಡ ಅವ್ರಿಗೆ ಅವರವೇ ಆದ ಬದುಕಿನ ಸಮಸ್ಯೆಗಳು ಅಲ್ಲಿಗೆ ಕಾಡ್ತಾ ಇರೋದ್ರಿಂದ ಅವ್ರ ಮಕ್ಕಳ ಸಮಸ್ಯೆಗೆ ಅವರು ಕನ್ಸರ್ನ್ ತೋರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಆಗೋದಿಲ್ಲ. ಇದು ಮೊದಲು. ಅಂದ್ರೆ ಒಂದು ಕಾಗುಣಿತ ಹೇಳ್ಕೊಡೋದಾಗ್ಲಿ, ಒಂದು ಲೆಕ್ಕ ಮಗ್ಗಿ ಹೇಳ್ಕೊಡೋದಾಗ್ಲಿ, ಇಂಥವೆಲ್ಲ ಬರಲ್ಲ. ಹಂಗಾಗಿ ಅರ್ಥಮೆಟಿಕ್, ಆಲ್ಜಿಬ್ರಾ ಇಂಥ ಸಮಸ್ಯೆಗಳನ್ನ ಹೇಳ್ಕೊಡಕ್ ಅವರಿಂದ ಸಾಧ್ಯವೇ ಇಲ್ಲ. ಇದು ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕು. ಎರಡನೇದು, ಅಲ್ಲಿ ಯಾವುದೇ ಟ್ಯೂಷನ್ ವ್ಯವಸ್ಥೆಗಳಿರಲ್ಲ. ಯಾಕೆ ಅಂತ ನೀವು ಹೇಳ್ಬೋದು. ಅದು ಇವತ್ತು ಆಧುನಿಕ ಕಾಲದಲ್ಲಿ ಇನ್ನೂ ಜಾಸ್ತಿ ಆಗಿದೆ. ಅವತ್ತಾದ್ರೂ ರೂರಲ್ ಏರಿಯಾ ಪರಿಸರದಲ್ಲೇ ಮನೆಗಳನ್ನು ಮಾಡಿಕೊಂಡು ಶಾಲಾ ಶಿಕ್ಷಕ ವೃತ್ತಿ ಮಾಡಿ ಬಂದಂತ ಮೇಷ್ಟ್ರುಗಳನ್ನು ನಾವು ಕಂಡಿದ್ವಿ. ನಮ್ಮೂರು ಒಂದು ರೀತಿ ಐಲ್ಯಾಂಡ್. ಯಾವ ಕಡೆಯಿಂದ ಬಂದರೂ ನಮ್ಮೂರಿಗೆ ಸಂಪರ್ಕ ಅವತ್ತಿರಲಿಲ್ಲ. ಎಷ್ಟನೇ ದಶಕ? 70-80ನೇ ದಶಕದ ಮಾತು ನಾನು ಹೇಳ್ತಾ ಇದ್ದೀನಿ. ನನ್ನ ಡೇಟ್ ಆಫ್ ಬರ್ತ್ 62. ನಾನು 67-68ನೇ ಇಸ್ವಿಯ ನಾನು ಶಾಲೆಗೆ ಸೇರಿರ್ಬೋದು. 5 ವರ್ಷ ಹಿಂಗೆ. ಆ ಕಾಲದಲ್ಲಿ ನಮ್ಮೂರಿಗೆ ಒಂದು ಹೈಸ್ಕೂಲ್ ಇತ್ತು. ಯಾವ ಕಡೆಯಿಂದ ಹೋದ್ರು, ಆ ಕಡೆ ಕೂಡ್ಲಿಗಿ, ಕೊಟ್ಟೂರು ಕಡೆಯಿಂದ ಬಂದ್ರೆ ಉಜ್ಜಿನಿಯಿಂದ 7 ಕಿಲೋಮೀಟರ್ ನಡಿಬೇಕು. ಈ ಕಡೆ ದಾವಣಗೆರೆ ಕಡೆಯಿಂದ ಹೋದ್ರೆ ಸೊಕ್ಕೆಗೆ ಇಳಿದ್ಬಿಟ್ಟು ಅಲ್ಲಿಂದ 3 ಕಿಲೋಮೀಟರ್ ನಮ್ಮೂರಿಗೆ ನಡಿಬೇಕು. ಅಥವಾ ಮಡ್ರಳ್ಳಿ ಗುಡ್ಡಕ್ಕೆ ಇಳಿದು 4 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ಇಂಟೀರಿಯರ್ ಅಡವಿಯಲ್ಲಿ. ಈ ತರದ ಪರಿಸ್ಥಿತಿ, ಯಾವುದೇ ಒಂದು ಬಸ್ಸಿನ ಸಂಪರ್ಕ ಇರಲಿಲ್ಲ. ಇಂಥ ಕಾಲದಲ್ಲಿ ನಮ್ಮೂರಿನಲ್ಲೇ ವಾಸವಾಗಿದ್ದು ಮೇಷ್ಟ್ರುಗಳು ಕೆಲವರು ಮನೆ ಮಾಡಿಕೊಂಡು
ಅಲ್ಲಿ ನೀರು ಹೊತ್ತು ತರಬೇಕು, ಯಾವುದೇ ರಸ್ತೆ ಇಲ್ಲ, ಎಲ್ಲ ಬಹಳ ಕಷ್ಟ. ಅವತ್ತಿನ ಅವ್ರು ಬಹಳ ಬೀಭತ್ಸವಾದ ವಾತಾವರಣದಲ್ಲಿ ಇದ್ರು ಅವರು. ನಮ್ಮೂರಿಗೆ ಒಬ್ಬ ಮೇಷ್ಟ್ರಿದ್ರು, ಹಂದಿ ಗೂಡಿನಲ್ಲಿ ಹುಟ್ಟಿದವರ ಅಂತ ಹೇಳಿ ಮಕ್ಕಳಿಗೆ ಬೈತಿದ್ರು ಅವರು. ಯಾಕಂದ್ರೆ ನಮ್ಮೂರಿನ ಮನೆಗಳ ಪರಿಸ್ಥಿತಿ ಕೂಡ ಹಾಗೆ ಇತ್ತದು. ಸಣ್ಣ ಸಣ್ಣ ಮನೆಗಳು, ಆ ಎಲೆಕ್ಟ್ರಿಸಿಟಿ ಮನೆ ಊರಿನಲ್ಲಿ ಇದ್ರು ಕೂಡ ಅದರ ಸಂಪರ್ಕ ತೆಗೆದುಕೊಂಡಂತ ಕುಟುಂಬಗಳು ಬಹಳ ಕಡಿಮೆ. ಲೈಟ್ ವ್ಯವಸ್ಥೆ ಇಲ್ಲ. ನಾವೆಲ್ಲ ಲಾಟಿನ್ ದೀಪದಲ್ಲಿ ಓದಿದವರು. ಒಂದು ಲಾಟಿನನ್ನ ಹಚ್ಕೊಂಡ್ರೆ ನಮ್ಮ ಕೇರಿ ಇನ್ನೂ ನಮ್ಮ ಜೊತೆಗೆ, ನಾವು 3 ಜನರ ಜೊತೆಗೆ ನಮ್ಮ ಕೇರಿಯ ಇನ್ನೂ 2-3 ಜನ ಸೇರಿ 5-6 ಜನ ಒಂದು ಲಾಟಿನಲ್ಲಿ ನಾವು ಓದಿರ್ತಕ್ಕಂಥದ್ದು ನನಗೆ ನಾನು ಇದನ್ನ ಕಲ್ಪನೆ ಮಾಡಿ ಹೇಳ್ತಲ್ಲ, ಇದು ವಾಸ್ತವ. ಇದು ಒಂದು ಲಾಟಿನನ್ನ ಕ್ಲೀನಾಗಿ ಹಚ್ಚಿ ಅದನ್ನ ನಡುಕಿಟ್ಕೊಂಡು ಸುತ್ತ 4-5 ಜನ ಕೂತ್ಕೊಂಡು ಓದ್ತಾ ಇದ್ವಿ ನಾವು. ಒಬ್ರು ಮಾತು ಇನ್ನೊಬ್ರಿಗೆ ಕೇಳೋದು, ಆ ರೀತಿ ನಾವು ಓದಿದ್ ನಾವೇ ಮನನ ಮಾಡ್ಕೋಬೇಕು. ಇಂತಹ ಪರಿಸ್ಥಿತಿಯಲ್ಲಿ ಅಭ್ಯಾಸ ಮಾಡುವಂತ ವಾತಾವರಣ ನಮ್ಮ ಗ್ರಾಮೀಣ ಇದರಲ್ಲಿ ಇತ್ತು. ಇದು ಎಲ್ಲ ಸಾಮಾನ್ಯವಾಗಿ 190 ಕುಟುಂಬಗಳಿಗೆ ಅನ್ವಯ ಆಗ್ತಕ್ಕಂಥ ಮಾತಿದು. ಯಾವುದೋ ಬಹಳ ಸ್ವಲ್ಪ ಅವ್ರು ಬಹಳ ಪ್ರತಿಷ್ಠಿತರು ಅನ್ನೋರು, ಅವ್ರ ಮನೆಯಲ್ಲಿ ಯಾರೋ ಅಜ್ಜ ಅಪ್ಪ ಮೇಷ್ಟ್ರಾಗಿರ್ತಕ್ಕಂಥವ್ರು, ಅವರು ಎಲೆಕ್ಟ್ರಿಸಿಟಿ ಲೈಟು ವ್ಯವಸ್ಥೆ ಉಳ್ಳಂಥವ್ರು, ಅಂಥವ್ರು ಮಾತ್ರ ಮಕ್ಕಳು ಮನೆಯಲ್ಲಿ ಶಿಸ್ತಾಗಿ ಕುಂತು ಪಾಠ ಕಲಿಸೋದು, ಅವ್ರಿಗೆ ಹೋಮ್ವರ್ಕ್ ಮಾಡಿಸೋದು, ಇಂಥ ವ್ಯವಸ್ಥೆ. ಆದರೆ ಇನ್ನು ಬೇರೆ ಸಾಮಾನ್ಯರಿಗೆ ಇಂಥದ್ದು ಯಾವುದೂ ಇರಲಿಲ್ಲ. ಬಹಳಷ್ಟು ಜನ ಬೀದಿ ದೀಪಗಳಲ್ಲಿ ಕುಳಿತು ಓದಿದಂಥ ಮಕ್ಕಳು ಇವತ್ತು ಅವರೆಲ್ಲ ಆಫೀಸರ್ ಆಗಿದ್ದಾರೆ. ಇವತ್ತು ಅವ್ರ ಅನುಭವ ಕೇಳಿದ್ರೆ ಹೇಳ್ತಾರೆ ಅವ್ರು, ನಾವೆಲ್ಲ ನಮ್ಮ ಮನೆಯಲ್ಲಿ ದೀಪ ಇರಲಿಲ್ಲ, ನಾವು ಬೀದಿ ದೀಪದಲ್ಲಿ ಕೂತ್ಕೊಂಡು ಓದಿದ್ವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಬೀದಿ ದೀಪದ ವ್ಯವಸ್ಥೆ ಸರಿಯಾಗಿರ್ತಿರ್ಲಿಲ್ಲ. ಪಾಲಕ ಪೋಷಕರಿಗೆ ಸರಿಯಾದ ನಾಲೆಡ್ಜ್ ಇರ್ತಿರ್ಲಿಲ್ಲ. ನಮಗೆ ಸರಿಯಾದ ರೀತಿ ಯಾವುದೇ ಗೈಡೆನ್ಸ್ ಅಂತೀವಲ್ಲ ನಾವು, ಇಂಥದ್ದು ಓದಬೇಕು, ಹಿಂಗೆ ಕಲಿಬೇಕು ಅಂತ ಇರ್ತಿರ್ಲಿಲ್ಲ. ಇಂಥ ಒಂದು ವ್ಯವಸ್ಥೆ ಎಲ್ಲ ಗ್ರಾಮೀಣ ಮಕ್ಕಳಿಗೆ ಉಂಟು. ಅದು ಈಗ ಸ್ವಲ್ಪ ಕಾಲ ಸುಧಾರಿಸಿದೆ. ಈಗ ಏನಾಗಿದೆ ಅಂದ್ರೆ ವಿದ್ಯುತ್ ವ್ಯವಸ್ಥೆ ಎಲ್ಲರಿಗೂ ಬಂದಿದೆ. ಈಗ ಎಲ್ಲರ ಮನೆಯಲ್ಲಿ ಲೈಟ್ ಉಂಟು, ಟಿವಿಗಳು ಉಂಟು, ಎಲ್ಲದೂ ಉಂಟು, ಸರಿ. ಆದ್ರೆ ಮೇಷ್ಟ್ರುಗಳು ಇವತ್ತು ಗ್ರಾಮೀಣ ಮಟ್ಟದಲ್ಲಿ ನೆಲೆಸಿ ಜೀವನ ಮಾಡೋ ಮೇಷ್ಟ್ರುಗಳು ಯಾರು ಇಲ್ಲ. ಎಲ್ಲ ನಿಯರ್ ಬೈ ಟೌನ್ ಮತ್ತು ನಿಯರ್ ಬೈ ಸಿಟಿಯಿಂದ ಓಡಾಡ್ತಾ ಇರೋದ್ರಿಂದ ಟ್ಯೂಷನ್ಗಳಿಗೆ, ಅಂದ್ರೆ ಈಗ ಮಕ್ಕಳಿಗೆ ಏನಾದ್ರೂ ಒಂದು ಶೈಕ್ಷಣಿಕ ಕಲಿಕೆಯ ಸಮಸ್ಯೆ ಬಂತಂದ್ರೆ ಸಬ್ಜೆಕ್ಟ್ ವೈಸ್ ಯಾವುದೇ ಪ್ರಾಬ್ಲಮ್ ಬರಲಿ, ಅದು ವಿಜ್ಞಾನದ ಸಮಸ್ಯೆ ಇರಲಿ, ಇಂಗ್ಲಿಷ್ನ ಸಮಸ್ಯೆ ಇರಲಿ, ಮ್ಯಾಥಮೆಟಿಕ್ಸ್ನ ಸಮಸ್ಯೆ ಇರಲಿ, ಒಂದು ಸಣ್ಣ ಗ್ರಾಮರ್ ಸಮಸ್ಯೆ ಬಂದರೂ ಕೂಡ ಯಾರನ್ನು ಕೇಳಲಿಕ್ಕೆ, ಅವ್ರ ಸಮಸ್ಯೆಯನ್ನ ಸಾಲ್ವ್ ಮಾಡ್ಲಿಕ್ಕೆ ಯಾರು ಇರಲ್ಲ. ಅವ್ರ ಮನೆಯಲ್ಲಿ ಯಾರಾದ್ರೂ ಹಣ್ಣುಗಳು ಓದಿದ್ರೆ ಅವ್ರು ಏನಾದ್ರು ಹೇಳ್ಕೊಡೋ ಸ್ಥಿತಿಯಲ್ಲಿದ್ರೆ ಹೇಳ್ಬೋದು, ಇಲ್ಲದ್ರೆ ಇಲ್ಲ. ಇದು ವಾಸ್ತವ, ಇವತ್ತಿನ ವಾಸ್ತವ ಇದು. ಅವತ್ತಾದ್ರೂ ಯಾರಾದ್ರೂ ಮೇಷ್ಟ್ರ ಹತ್ರ ಹೋಗಿ ನಾವು ಕೇಳಿ ಸ್ವಲ್ಪ ಇದನ್ನ ತಿಳಿಸ್ಕೊಂಬಂದೆ ಅಂತ ಹೋಗ್ಬೋದಿತ್ತು. ಇವತ್ತು ಅಷ್ಟು ಕೂಡ ಅವಕಾಶ ಇಲ್ಲ. ಯಾಕಂದ್ರೆ ಎಲ್ಲಾ ಮೇಷ್ಟ್ರುಗಳು ನಗರ ಪಟ್ಟಣಗಳಲ್ಲಿ ವಾಸಿಯಾಗಿ ತಮ್ಮ ಸ್ವಂತ ಗಾಡಿಗಳಲ್ಲಿ ಅಥವಾ ಬಸ್ಸು, ಮತ್ತೊಂದು ಟ್ಯಾಕ್ಸ್ ಅಥವಾ ಆಟೋ, ಯಾವುದೋ ಅವ್ರಿಗೆ ಅನುಕೂಲವಾದ ಒಂದು ವಾಹನಗಳಲ್ಲಿ ಅವರು ಓಡಾಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇದೆ, ರಸ್ತೆಗಳು ಸ್ವಲ್ಪ ಉತ್ತಮವಾಗಿದ್ದಾವೆ, ಓಡಾಡ್ತಾರೆ. ಹಾಗಾಗಿ ಹಳ್ಳಿಗಳಲ್ಲಿ ವಾಸ ಮಾಡುವ ಮಕ್ಕಳ ಶೈಕ್ಷಣಿಕ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಶಿಕ್ಷಕರು ಇವತ್ತು ಅವ್ರಿಗೆ ಸಿಗಲ್ಲ. ಮತ್ತೆ ಮನೆ ಒಳಗೆ ಯಾವ ಪೇರೆಂಟ್ಸ್ ಅವ್ರಿಗೆ ಹೇಳ್ಕೊಡೋರು ಇರಲ್ಲ. ಇನ್ನು ಉಳಿದಂತೆ ನೋಡ್ರಿ, ಪುಸ್ತಕ, ಲೈಬ್ರರಿ, ಒಂದು ಸಣ್ಣ ಪೆನ್ನು ಪೆನ್ಸಿಲ್ ಬೇಕಾದ್ರೂ ಕೂಡ ಹಳ್ಳಿಗಳಲ್ಲಿ ಸಮಸ್ಯೆ. ಕೆಲವು ಅಂಗಡಿಗಳು ಇರ್ಬೋದು, ಒಂದ್ಸೂರು ಅದರಲ್ಲೇ ದೊಡ್ಡ ಊರು ಅನ್ನೋ ಕಡೆ ಒಂದಿಷ್ಟು ಅಂಗಡಿಗಳು ಇರ್ತವೆ, ಅವ್ರು ಏನಾದ್ರು ಪುಸ್ತಕ ಪೆನ್ ಇಂಥವೆಲ್ಲ ಇಟ್ಕೊಂಡಿರ್ತಾರೆ. ಆದ್ರೆ ಸಣ್ಣ ಒಂದಿಟ್ಟು ಮೂಡಹಳ್ಳಿ ಅಂದ್ರೆ ಅಲ್ಲಿ ಏನೂ ಇರಲ್ಲ. ಎಲ್ಲದನ್ನು ಪಟ್ಟಣದಿಂದಲೇ ತಗೊಂಬಂದು ಓದ್ಬೇಕು, ಕಲಿಬೇಕು ಅನ್ನುವಂಥ ವಾತಾವರಣ ಮಕ್ಕಳಿಗೆ ಇರ್ತದೆ. ಇದು ಮನೆಯ ಒಳಗಿನ ವಿಚಾರ. ಇದಾದ ಮೇಲೆ ಇನ್ನೂ ಮನೆ ಒಳಗೆ ಇನ್ನೂ ಇರ್ತಕ್ಕಂಥ ಇವು ಏನಂದ್ರೆ, ಸರಿಯಾದ ಶೈಕ್ಷಣಿಕ ಕಲ್ಪನೆ, ಮಕ್ಕಳಿಗೆ ಯಾವ ವಾತಾವರಣ ಕಲ್ಪಿಸಿದ್ರೆ ಓದ್ತಾರೆ, ಅವ್ರಿಗಿಲ್ಲ ಓದಿಗೆ ಏನ್ ಮಾಡಿದ್ರೆ ಅಡಚಣೆ ಆಗ್ತದೆ ಅನ್ನೋ ತಿಳುವಳಿಕೆ, ಸೂಕ್ಷ್ಮತೆ ಉಳ್ಳಂತ ಪೇರೆಂಟ್ಸ್ಗಳು ಇರೋದು ಕಡಿಮೆ. ನಾವೇ ಓದುವಾಗ ಪ್ರೈಮರಿ ಸ್ಕೂಲಲ್ಲಿ ಮಧ್ಯ ಒಳ್ಳೆ 11-12 ಗಂಟೆ ಟೈಮಲ್ಲಿ ಪೇರೆಂಟ್ಸ್ಗಳು ಬಂದು ನಮ್ಮ ಹುಡುಗನ ಕಳಿಸ್ಕೊಡ್ರಿ, ಹೊಲಕ್ಕೆ ನಾವು ಬುತ್ತಿ ಕಳಿಸ್ಬೇಕು, ಆಮೇಲೆ ಬರ್ತಾನ ನಮ್ಮ ಸ್ಕೂಲಿಗೆ ಅಂತ ಹೇಳಿ ಬಂದು ಮೇಷ್ಟ್ರುಗಳ ಹತ್ರ ಜಗಳ ಆಡಿ ಮಕ್ಕಳನ್ನ ಕರ್ಕೊಂಡು ಹೋಗಿರೋದನ್ನ ನಾವು ನೋಡಿದ್ವಿ. ಅಂದ್ರೆ ನನ್ನ ಮಗನಿಗೆ ಒಂದು ತರಗತಿ ಲ್ಯಾಪ್ಸ್ ಆದ್ರೆ ಅವನಿಗೆ ಕಲಿಕೆಯ ದೊಡ್ಡ ನಷ್ಟ ಆಗ್ತದೆ, ಅದನ್ನ ನಾನು ತುಂಬಿಕೊಡಕ್ಕಾಗಲ್ಲ ಅನ್ನುವಂಥ ತಿಳುವಳಿಕೆ ಪೇರೆಂಟ್ಸ್ಗಳಿಗೆ ಇರಲ್ಲ. ಹಾಗಾಗಿ ಪೇರೆಂಟ್ಸ್ಗಳು ಇಂಥ ವಿಚಾರದಲ್ಲಿ ಬಹಳ ಇಂಡಿಫರೆಂಟ್ ಆಗಿ ವರ್ತನೆ ಮಾಡ್ತಾ ಇರ್ತಾರೆ. ಆಮೇಲೆ ಮನೆಯಲ್ಲಿ ಎಲ್ಲ ವಿಶೇಷವಾದ ಕೊಠಡಿಗಳು ಇಂಥವೆಲ್ಲ ಇರೋದು ಬಹಳ ಕಡಿಮೆ. ಒಂದು ಮನೆ, ಒಂದು ಹಾಲು ಅನ್ನಂಗೆ ಅಥವಾ ಒಂದು ಮಧ್ಯಕ ಜಾಗ ಐತಂದ್ರೆ ಪಡಸಾಲೆ ಅಂತ ಕರಿಬಹುದು ನಾವು. ಅಲ್ಲಿ ಒಂದು ಟಿವಿ ಇಟ್ಕೊಂಡಿರ್ತಾರೆ. ಆ ಟಿವಿ ನೋಡ್ಲಿಕ್ಕೆ ಕುಟುಂಬದ ಎಲ್ಲಾ ಜನ ಅಲ್ಲಿ ಬಂದು ಕೂತ್ಕೊಂಡಿರ್ತಾರೆ. ಅಡಿಗೆ ಮಾಡ್ತಿರ್ತಾರೆ. ಅವರು ಒಳಗೊರಗು ನೋಡಾಡ್ಕೊಂತ ಮಾತಾಡ್ಕೊಂತ ಇರ್ತಾರೆ. ಇನ್ನ ರೈತಾಪಿ ಸಮಸ್ಯೆಗಳು,
ಅದು ಇದು ಚರ್ಚೆ ಮಾಡೋದು, ಹೊರಗೆ ಬರೋದು, ಗೊಬ್ಬರ, ಗೂಳು, ಔಷಧಿ, ನಾಳೆ ಕಳೆ, ಹಾಸಿಗೆ, ಕೂಲಾಳು ಇತ್ಯಾದಿ ವಿಚಾರಗಳು ಮಾತಾಡೋದು, ಇಂಥವೆಲ್ಲವೂ ಕೂಡ ಕುಟುಂಬದಲ್ಲಿ ನಡೀತಾ ಇರೋದ್ರಿಂದ ಓದುವ ಮಕ್ಕಳಿಗೆ ಏಕಾಗ್ರತೆಯ ಕೊರತೆ ಉಂಟಾಗಿಬಿಡ್ತೈತೆ. ಅವರು ಪೂರ್ಣ ತಮ್ಮ ವಿಷಯದ ಮೇಲೆ ಏಕಾಗ್ರದ ಮನಸ್ಸನ್ನ ತಾಳಿ ಒಂದ್ ಕಡೆ ಸ್ತಬ್ಧವಾಗಿ ಕುಳಿತು ತಮ್ಮ ಅಭ್ಯಾಸ ಮಾಡ್ಕೊಳ್ತಕ್ಕಂಥದ್ದು, ಹೋಮ್ವರ್ಕ್ ಮಾಡ್ಕೊಳ್ತಕ್ಕಂಥದ್ದು, ಮನನ ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಗ್ರಾಮೀಣ ಮಕ್ಕಳಿಗೆ ಕಷ್ಟ, ಹೇಳತೀರದ ಕಷ್ಟ ಇದು. ಇದು ಇವತ್ತು ನಿಜವೇ ಇದು. ದೀಪ ಇದ್ದ ತಕ್ಷಣ ಅಲ್ಲ ಮಕ್ಕಳಿಗೆ ಜ್ಞಾನ ಬರಲಿಲ್ಲ. ಕಲಿಯಾಗ ದೀಪ ಇದೆ, ಸೀಮೆಎಣ್ಣೆ ಬುಡ್ಡಿ ದೀಪ ಹೋಗಿದಾವೆ, ಲೈಟ್ ಬಂದಿದಾವೆ. ಆದ್ರೆ ಲೈಟ್ ಇದ್ರೂ ಸಹಿತ ಈ ಸಮಸ್ಯೆಗಳೆಲ್ಲ ಇವೆ. ಅಲ್ಲಿ ಪ್ರತ್ಯೇಕವಾದ ಕೊಠಡಿ ಇಲ್ಲದೆ ಇರೋದಾಗ್ಲಿ, ಅಥವಾ ಶಿಕ್ಷಿತ ಪೇರೆಂಟ್ಸ್ಗಳು, ಪಾಲಕ ಪೋಷಕರು ಇಲ್ಲದೆ ಇರೋದಾಗ್ಲಿ, ಒಂದು ಪ್ರಶಾಂತವಾದ ವಾತಾವರಣ ಇಲ್ಲದೆ ಇರೋದು, ಅಥವಾ ಅವರ ಶಿಕ್ಷಣ ಸಮಸ್ಯೆಗಳಿಗೆ ಅಟೆಂಡ್ ಮಾಡ್ತಕ್ಕಂಥ ಅಥವಾ ಅವರಿಗೆ ಕನ್ಸರ್ನ್ ತೋರಿಸ್ತಕ್ಕಂಥ ಯಾವುದೇ ಮೇಸ್ಟ್ರುಗಳು ಅವರಿಗೆ ಸಿಗದೆ ಇರೋದು, ಅಥವಾ ಒಂದು ಟ್ಯೂಷನ್ ವ್ಯವಸ್ಥೆ ಅಲ್ಲಿ ಲಭ್ಯ ಇರಲ್ಲ. ಪೇಟೆಗಳಲ್ಲಿ ಟ್ಯೂಷನ್ ಎಲ್ಲೆಲ್ಲೋ ಕಾಲೋನಿಗೆ ಒಬ್ಬೊಬ್ಬರಾದ್ರೂ ಯಾರಾದ್ರೂ ಒಂದು ವಿಷಯ ಟ್ಯೂಷನ್ ಮಾಡೋಂಥ ಮೇಸ್ಟ್ರುಗಳು ಸಿಗ್ತಾರೆ. ಅಥವಾ ಕೆಲವೊಂದು ಒಂದು 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 3-4 ಮಂದಿ ಮೇಸ್ಟ್ರು ಸೇರಿ ಒಂದು ಟ್ಯೂಷನ್ ವ್ಯವಸ್ಥೆ ಮಾಡಿರ್ತಾರೆ. ಒಂದ್ ಕಡೆ ಎಲ್ಲಾ ಸಬ್ಜೆಕ್ಟ್ ಅನ್ನ ಪಾಠ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಅಂತ ಹೇಳಿ ಎಲ್ಲಾ ಸಬ್ಜೆಕ್ಟ್ ಹೇಳ್ತಿರ್ತಾರೆ ಅವರು. ಆ ತರದ ವ್ಯವಸ್ಥೆ ನಗರ ಪಟ್ಟಣಗಳಲ್ಲಿ ಸಿಗ್ತತಿ, ಆದ್ರೆ ಹಳ್ಳಿಗಳಲ್ಲಿ ಸಿಗಲ್ಲ. ಇದಕ್ಕೋಸ್ಕರ ಅವರು ಪೇಟೆಗಳಿಗೆ ಬರಕ್ಕಾಗಲ್ಲ. ಆಮೇಲೆ ಹಳ್ಳಿಯ ಮಕ್ಕಳಿಗೆ ಅಲ್ಲೇನೆ ಅವ್ರ ಕಾಲೇಜ್ಗಳು ಇರಲ್ಲ. ಅವರು ನಿಯರ್ ಬೈ ಟೌನ್ಸ್, ನಿಯರ್ ಬೈ ಸಿಟೀಸ್ಗಳಿಗೆ ಹೋಗಿ ಅದೇ ಹೋಗಿ ಬರೋದೇ ಅವ್ರಿಗೆ ದೊಡ್ಡ ಕಷ್ಟ ಆಗೋಗಿರ್ತೈತಿ. ಕೆಲವರು ಸೈಕಲ್ ಮೇಲೆ ಹೋಗಿ ಬರ್ಬೋದು, ಕೆಲವರು ಬೈಕ್ಗಳ ವ್ಯವಸ್ಥೆ ಮಾಡ್ಕೋಬಹುದು, ಇನ್ನ ಕೆಲವರು ಸಿಟಿ ಬಸ್ಗಳಿಗೆ ಹೋಗ್ತಕ್ಕಂಥದ್ದು ಉಂಟು. ಸಿಟಿ ಬಸ್ಸು ಅಥವಾ ರೂರಲ್ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಏನಿರ್ತದೆ ಅದಕ್ಕೆ ಸಾಕಷ್ಟು ಜಗೆ ಬಿದ್ದು ಕಷ್ಟಪಟ್ಟು ಹೋಗೋದನ್ನ ನಾವು ನೋಡಿದೀವಿ. ಬೇಕಾದಷ್ಟು ವಿಡಿಯೋ ಫೋಟೋಗಳೆಲ್ಲ ತೋರಿಸ್ಬೋದು. ಒಂದು ಊರಿನಿಂದ ಯಾವುದಾದ್ರೂ ಒಂದು ವಸ್ತಿ ಬಸ್ ಬೆಳಗ್ಗೆ 6 ಗಂಟೆಗೆ ಅದು ಊರು ಬಿಡ್ತೈತಿ, ಅಲ್ಲಿ 7 ಗಂಟೆ 7:30 ಅಥವಾ 8 ಗಂಟೆ ಒಳಗೆ ಕಾಲೇಜ್ ಸ್ಟಾರ್ಟ್ ಆಗತ್ತೆ ಅಂದ್ರೆ ಆ ಇಡೀ ಒಂದೇ ಬಸ್ಸಿಗೆ ಸುಮಾರು ಒಳಗೆ ಹೊರಗೆ 100 ಹುಡುಗರು ತುರುಕಿರ್ತಾರೆ. ಒಂದೇ ಬಸ್ ಅದು ಬಸ್ ಬಿಟ್ರೆ ಬೇರೆ ಬಸ್ ಇರೋದಿಲ್ಲ. ಈ ತರಹದ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಕೂಡ ಅಲ್ಲಿ ಆ ಮಕ್ಕಳು ಎದುರಿಸ್ತಾ ಇರ್ತಾರೆ. ಇನ್ನ ಈಗ ಅವ್ರ ಮನೆಯ ಒಳಗಿನ ಪರಿಸ್ಥಿತಿ, ಊರಿನ ವ್ಯವಸ್ಥೆ. ಊರು ಅಂದ್ರೆ ಒಂದು ಶೈಕ್ಷಣಿಕ ವಾತಾವರಣ, ಅವನು ಅದನ್ನ ಓದ್ತಾನೆ, ಇವನು ಇದನ್ನ ಓದ್ತಾನೆ, ಈ ರೀತಿ ಒಂದು ಒಬ್ಬರಿಗೆ ಇನ್ನೊಬ್ರು ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ವಾತಾವರಣಗಳು ಹಳ್ಳಿಗಳಲ್ಲಿ ಬಹಳ ಕಡಿಮೆ. ಅವರು ಯಾರು ಎಲ್ಲೋ ಅಕಸ್ಮಾತ್ ಆಗಿ ಓದುವಂತ ಮಕ್ಕಳನ್ನ ಅವರು ಏನ್ ಮಾಡ್ತಾರೆ, ತಮ್ಮ ಮನೆಯಿಂದ ಬಿಡಿಸಿ ಹೊರಗಡೆ ಎಲ್ಲೋ ಹಾಸ್ಟೆಲ್ಗೆ ದೂರದಲ್ಲಿಟ್ಟು ಓದಿಸ್ತಾ ಇರ್ತಾರೆ. ಅವ್ರು ಯಾವಾಗ ಬಂದು ಹೋಗ್ತಾ ಇರ್ತಾರೆ ಅಷ್ಟೇ. ಆಮೇಲೆ ಮನೆ ಹೊರಗಿನ ಅಂದ್ರೆ ಊರೊಳಗಿನ ಪರಿಸ್ಥಿತಿ ನಾನು ಹೇಳ್ತಾ ಇರೋದು ಹೆಂಗಿರ್ತತಿ ಅಂದ್ರೆ, ಈಗ ಸುತ್ತ ಅಲ್ಲಿ ಒಂದು 3-4 ಗುಡಿ ಅಂತೂ ಕನಿಷ್ಠ ಇರ್ತಾವ ಊರಿಗೆ. 1-2 ಸಾಮಾನ್ಯ, 3-4ರಿಂದ ಹಿಡಿದು 6-8 ಗುಡಿಗಳವರೆಗೆ ಇರತಕ್ಕಂಥ ಊರುಗಳುಂಟು. 2-3 ಹೆಣ್ದೇವರು, ಒಂದು 3-4 ಗಂಡದೇವರು, ಹನುಮಪ್ಪನ ಗುಡಿ ಕಾಯಂ. ಈ ದೇವಸ್ಥಾನಗಳು, ಈ ದೇವಸ್ಥಾನದ ವ್ಯವಸ್ಥೆ ಈ ಶಿಕ್ಷಣಕ್ಕೆ ಹೆಂಗೆ ತೊಡಕುಂಟು ಮಾಡ್ತದೆ ಅನ್ನೋದಕ್ಕೆ ನನ್ನದೇ ಆದ ಒಂದು ಅನುಭವ ಹೇಳಿದರೆ ತಪ್ಪಾಗಲಿಕ್ಕೆ. ಏನಂದ್ರೆ, ಈಗ ಮಕ್ಕಳು ಎದ್ದು ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ಎದ್ದು ಓದ್ತಾರಂತ ತಿಳ್ಕೊಳ್ಳಿ. ಯಾಕಂದ್ರೆ ಬೇರೆ ಟೈಮಲ್ಲೆಲ್ಲ ಅವರಿಗೆ ಡಿಸ್ಟರ್ಬೆನ್ಸ್ ಭಾಳ ಇರ್ತೈತಿ ಅಂತ ಹೇಳಿ ಬೆಳಗಿನ ಜಾವ ಅವ್ರ ತಂದೆ ತಾಯಿಗಳು ಎಬ್ಬಿಸಿ, ಬೆಳಗ್ಗೆ ನೋಡಪ್ಪ ನೀನು ಎದ್ದು ಓದು, ಆಮೇಲೆ ನಿಂದು ಜಳಕ ಮುಗಿಸ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಏನಾದರೂ ಟಿಫಿನ್ ಕ್ಯಾರಿಯರ್ ತಗೊಂಡು ನೀನು ಕಾಲೇಜಿಗೆ ಅಥವಾ ಮತ್ತೊಂದಕ್ಕೆ ಹೋಗು, ಹೈಸ್ಕೂಲಿಗೋ ಅದಕ್ಕೆ ಹೋಗು ಅಂತ ಹಿಂಗೊಂದು ಐತೆ ಅಂತ ತಿಳ್ಕೊಳ್ಳೋಣ. ಆದ್ರೆ ಅಲ್ಲಿ ಅವನು ಬೆಳಗ್ಗೆ ಎದ್ದು ಓದ್ತಾ ಇರ್ಬೇಕಾದ್ರೆ ಆ ಊರಿನ ಯಾವುದಾದ್ರೂ 1-2 ದೇವಸ್ಥಾನದ ಮೇಲೆ ಮೈಕ್ ಹೊದರ್ತಾ ಇರ್ತಾವ. ಅಷ್ಟೊತ್ತಿನಾಗ 5 ಗಂಟೆಗೆ ಪೂಜಾರಪ್ಪ ಹಾಕಿಬಿಡ್ತಾನ. ಅಜ್ಜಯ್ಯಗೆ ಹೋಗೋನು ಬಾರವ್ವ, ಯಾರ ಗೊಡವೆ ನಮಗೆ ಯಾಕವ್ವ ಅನ್ನೋದೊಂದು ಭಜನಿ ಹಾಡನ್ನು ಅಥವಾ ಇನ್ನೊಂದು ಯಾವುದಾದ್ರೂ ಭಕ್ತಿಗೀತೆಯನ್ನು ಹಾಕಿಬಿಡ್ತಾರೆ. ನೋಡಿ, ಅಲ್ಲಿ ಆ ಭಕ್ತಿಗೀತೆ ಅಲ್ಲಿ ಅವು ವಿಪರೀತ ಹೊದರ್ತಾ ಇರ್ತಾವ. ಒಂದೊಂದು ಗುಡಿ ಭಕ್ತಿಗೀತೆ, ಹನುಮಪ್ಪನ ದೇವರ ಗುಡಿ ಮೇಲೆ ಹಾಡೋ ಭಕ್ತಿಗೀತೆ ಬೇರೆ, ಸಿದ್ದಪ್ಪನ ಗುಡಿ ಮೇಲೆ ಹಾಡೋ ಭಕ್ತಿಗೀತೆ ಬೇರೆ, ಬಸವಣ್ಣನ ಗುಡಿ ಮೇಲೆ ಹಾಡೋ ಭಕ್ತಿಗೀತೆ ಬೇರೆ, ಎಲ್ಲವನ ಗುಡಿ ಮೇಲೆ ಹಾಡೋ ಭಕ್ತಿಗೀತೆ ಬೇರೆ. ಹುಟ್ಟಿ ಬಂದೆ ಎಲ್ಲವ್ವನಾಗಿ ಅಂತಂತೇಳಿ ಹಾಡೋ ಅಂತ ಹಾಡುಗಳು ಬೇರೆ. ಈ ಎಲ್ಲಾ ಹಾಡುಗಳನ್ನ ಅವನು ಕಿವಿಗೆ ಹಾಕೊಂಡು ಅವನು ವಿದ್ಯೆ ಕಲಿಯೋದು ಹೇಗೆ? ಆಮೇಲೆ ಅದನ್ನ ಬಂದ್ ಮಾಡ್ಸಕ್ಕಾಗುತ್ತಾ? ಅದು ಸಾಮೂಹಿಕವಾದ ವಿಚಾರ. ಅದನ್ನ ಹೋಗಿ ಅದಕ್ಕೊಂದು ಆಡಳಿತ ಮಂಡಳಿ ಇರ್ತೈತಿ, ಎಲ್ಲರ ಮನೆಗೂ ವಿದ್ಯಾವಂತ ಮಕ್ಳು ಇರ್ತಾವೆ.
ಆದ್ರೆ ಈ ವಿಚಾರ ಹೌದು ನಮ್ಮ ಮಕ್ಕಳಿಗೆ ಇದು ಬೆಳಗಿನ ಜಾವ ನಾವು ಹಿಂಗ್ ಹಾಡು ಹಾಕಿದ್ರೆ ಓದೋ ಮಕ್ಕಳಿಗೆ ತೊಂದರೆ ಆಗ್ತದೆ, ಇದು ಬೇಡ ಹಾಕದ್ ಬೇಡ, ಅಥವಾ ಬೆಳಕರದ ಮೇಲೆ ಹಾಕೋಣ ಅಂತ ಹೇಳಿ ಯಾರು ತಿಳುವಳಿಕೆ ಇದನ್ನು ವಿಚಾರ ಮಾಡಲ್ಲ. ಇದು ಸ್ವತಃ ನಾನೇ ನಮ್ಮೂರಿನಲ್ಲಿ ಅನುಭವಿಸಿರ್ತಕ್ಕಂಥದ್ದು ಇದು. ಇನ್ನೊಂದು ಘಟನೆ ಹೇಳಬೇಕು. ನಾವು 10th ಓದ್ತಾ ಇದ್ವಿ. ಆಗ ನಮ್ಮ ಮೇಷ್ಟ್ರುಗಳು ಏನ್ ಮಾಡೋರು, ಪರೀಕ್ಷೆ ಇನ್ನು 2-3 ತಿಂಗಳಿದ್ದಾಗ ಎಲ್ಲ ಹುಡುಗರನ್ನು ನೀವು ಬಂದು ಸ್ಕೂಲಲ್ಲೇ ನೀವು ಹಾಸಿಗೆ ತಗೊಂಬಂದು ಇಲ್ಲೇ ಮಕ್ಕಬೇಕು, ಇಲ್ಲೇ ಅಭ್ಯಾಸ ಮಾಡಬೇಕು, ಬೆಳಗ್ಗೆ ಎದ್ದು ಹೋಗಿ ನಿಮ್ಮ ಮನೆಗೆ ಮತ್ತೆ ಶಾಲೆಗೆ ರೆಡಿಯಾಗಿ ಬರ್ಬೇಕಂತ ಹಿಂಗೊಂದು ವ್ಯವಸ್ಥೆ ಮಾಡೋರು. ಮಕ್ಕಳು ಮನೆಗೆ ಓದಲ್ಲ ಅಂತ. ಅಲ್ಲಿ ದಿನ ಯಾರೋ ಮೇಷ್ಟ್ರನ್ನ ಉಸ್ತುವಾರಿಗೆ ಹಚ್ಚಿರೋರು, ಅವ್ರು ಬಂದು ಯಾವ್ದಾದ್ರು ಕೆಲವು ಪ್ರಾಬ್ಲಮ್ ಹೇಳೋದು, ಅವ್ರವ್ರ ಸಬ್ಜೆಕ್ಟಿಗೆ ಸಂಬಂಧಪಟ್ಟು ಹಿಂಗೆ. ಈ ತರ ಮಾಡುವಾಗ ನಮ್ಮೂರಿನಲ್ಲಿ ನಾವು ಓದುವ ಒಂದು ಪ್ರೌಢಶಾಲೆ, ನಾವು 10th ಇದ್ವಿ, ಆ ಪ್ರೌಢಶಾಲೆಗೆ ಅನತಿ ದೂರದಲ್ಲಿ ಒಂದು 300 ಮೀಟರ್ ದೂರ ಅಂತ ಅನ್ಕೋಬಹುದು, ಬೇಡ 400 ಒಳಗೆ, 400 ಮೀಟರ್ ಜಾಸ್ತಿ ಆಯ್ತು, ಒಂದು 300 ಮೀಟರ್ ಅಷ್ಟು ದೂರದಲ್ಲಿ ಒಂದು ಮನೆ ಇತ್ತು. ಆ ಮನೆ ಒಬ್ಬ ಹೆಣ್ಮಕ್ಳಿಗೆ ಈ ಉಕ್ಕಡಗಾತ್ರಿ ಕರಿಬಸವೇಶ್ವರ ದೇವರು ಮೈ ಮೇಲೆ ಬರ್ತಾ ಇತ್ತು. ಆಯಮ್ಮ ಪ್ರತಿ ಸೋಮವಾರ ಗುರುವಾರ ಮಾಮೂಲಿನಂತೆ ಬಂದವರಿಗೆ, ಬಂದ ಭಕ್ತರಿಗೆ ಹೆಂಗ್ ದೇವ್ರ ಗುಡಿಗೆ ಹೋಗ್ತಾರೆ ಹಂಗ ಆಯಮ್ಮನ ಹತ್ರ ಹೋಗಿ ಊದ್ಕಡ್ಡಿ ಬೆಳಗ್ಗೆ ಖಾರ ಮಂಡಕ್ಕಿ ಅದೆಲ್ಲ ಅಲ್ಲಿ ಅವರು ಪಳಾರ ಅಂತ ಕೊಟ್ಟು ಕುಂತ್ಕೊಂಡು ಕೈ ಮುಗಿದು ಆಯಮ್ಮ ಏನು ಹೇಳಿಕೆ ಹೇಳ್ತಾಳೆ ತಗೊಂಡು ಹೋಗೋದು, ಕೇಳ್ಕೊಂಡು ಹೋಗೋದು, ಈ ತರ ಎಲ್ಲ ಮಾಡೋರು. ಅಲ್ಲಿ ಏನ್ ನಡೀತಾ ಇರೋದಂದ್ರೆ, ಯಾವ್ದಾದ್ರು ಹುಣ್ಣಿಮೆ ಬಂದ್ರೆ ಅಮಾವಾಸ್ಯೆ ಬಂದ್ರೆ ಕೆಲವು ಭಜನೆ ತಂಡಗಳು ಬಂದ್ಬಿಡು, ಭಜನೆ ಮಾಡ್ಕತ ಕೂತ್ಕೊಂಡ್ಬಿಡೋರು. ಒಂದು ಸಾರಿ ನಾವು ಹಿಂಗೆ ಪರೀಕ್ಷೆ ಇನ್ನು 2 ತಿಂಗಳು 1.5 ತಿಂಗಳು ಇದೆ, ರಾತ್ರಿ ಎಲ್ಲ ಭಜನೆ. ಒಂದು ಉಳಿವಿಗ ಭಜನೆ ಆಯ್ತು, ಇನ್ನೊಂದು ಉಳಿವಿಗೆ ಭಜನೆ ಆಯ್ತು, ಅಮಾವಾಸ್ಯೆಗೊಮ್ಮೆ ಭಜನೆ ಆಯ್ತು, ಹಿಂಗ್ 1-2 ಭಜನೆಗಳು ನಾವು ಕೇಳಿದ್ವಿ. ನಮಗೆ ಸ್ವಲ್ಪ ಸುಧಾರ್ಸಕ್ ಆಗ್ಲಿಲ್ಲ. ನಾವೊಂದು 7-8 ಹುಡುಗರು ಹೋಗಿ ಆ ಮನೆ ಮುಂದೆ ನಾವು ಸ್ವಲ್ಪ ಅವ್ರಿಗೆ ಹೇಳಿ ಜಬರ್ದಸ್ತಾಗಿ ಸ್ವಲ್ಪ ಗಲಾಟೆ ಮಾಡಿ ಬಂದ್ವಿ ನಾವು. ನಾವು ಭಜನೆ ಮಾಡೋದು ನಿಲ್ಸಕ್ಕಾಗಲ್ಲ ಅಂತ ಅವರು, ನಾವೆಲ್ಲ SSLC ಓದೋರು, ನೀವು ಈ ನಮ್ಮ ಪರೀಕ್ಷೆ ಅವಧಿ ಮುಗಿಯೋ ತನಕನಾದ್ರೂ ನೀವು ನಿಲ್ಲಿಸ್ಬೇಕಂತ. ಆದ್ರೆ ಅವ್ರು ಕೇಳಂಗಿಲ್ಲ ಅವರು. ನೋಡಿ, ಈ ತರಹದ ಸಮಸ್ಯೆ ಈ ಗ್ರಾಮೀಣ ಪರಿಸರದಲ್ಲಿ ಹೆಚ್ಚು. ಟ್ರಾನ್ಸ್ಪೋರ್ಟೇಷನ್ ಇಲ್ಲದೆ ಇರೋದು, ಯಾವನೋ ಕುಡ್ಕ ಕೆಡ್ಕ ಬಂದು ಹೊದರಾಡ್ತಾ ಇರೋದು, ಇವನ್ನೆಲ್ಲ, ಆಮೇಲೆ ಕುಂತ್ಕೊಂಡು ಓದ್ಲಿಕ್ಕೆ ಸರಿಯಾದ ವ್ಯವಸ್ಥೆಗಳಿಲ್ಲದೆ ಇರೋದು, ಇವು. ಹೀಗಾಗಿ ಗ್ರಾಮೀಣ ಮಕ್ಕಳಿಗೆ ಒಂದು ಒಟ್ಟಾರೆ ನಾನು ಹೇಳೋದಾದ್ರೆ ಒಂದು ಶೈಕ್ಷಣಿಕ ವಾತಾವರಣ ಮತ್ತು ಶಿಕ್ಷಣಕ್ಕೆ ಪೂರಕವಾದ ಪರಿಸರ ಅಂತೀವಲ್ಲ, ಸವಲತ್ತುಗಳು, ಪೂರಕವಾದ ಒಂದು ಪರಿಸರ, ಎನ್ವಿರಾನ್ಮೆಂಟ್, ಎಜುಕೇಶನಲ್ ಎನ್ವಿರಾನ್ಮೆಂಟ್ ಮತ್ತೆ ಫೆಸಿಲಿಟೀಸ್, ಅವುಗಳನ್ನು ಇಂಗ್ಲಿಷ್ನಲ್ಲಿ ನಾವು ಹೇಳೋದಾದ್ರೆ ಅದಕ್ಕೆ ತಕ್ಕಂಥ ಪೂರಕವಾದ ಫೆಸಿಲಿಟೀಸ್ಗಳು ಇಲ್ಲದೆ ಇರೋದು, ಮತ್ತು ಆ ಶಿಕ್ಷಣಕ್ಕೆ ವಿರುದ್ಧವಾದ ವಾತಾವರಣಗಳೇ ಅಲ್ಲಿ ಇರ್ತಕ್ಕಂಥದ್ದು, ಇದೆಲ್ಲ ಹೆಚ್ಚು. ಹಾಗಾಗಿ ಗ್ರಾಮೀಣ ಮಕ್ಕಳು ಶಿಕ್ಷಣವನ್ನ ಕಲಿಯೋದೇ ಒಂದು ಚಾಲೆಂಜ್. ಇವತ್ತು ಅವರು PUC ಓದ್ಲಿ, ಡಿಗ್ರಿ ಮಾಡಲಿ, ಅವರು ನಿಯರ್ ಬೈ 20-30 ಕಿಲೋಮೀಟರ್ ದೂರ ಬರಬೇಕು, ಅಥವಾ ಹಾಸ್ಟೆಲ್ಗೆ ಬಂದು ಹಾಸ್ಟೆಲ್ನಲ್ಲಿ ವಸತಿ ಇದ್ದು ಓದಬೇಕು. ಇವತ್ತು ಯೋಚನೆ ಮಾಡ್ರಿ, ಸರ್ಕಾರ ಫೀಸ್ ಎಲ್ಲ ಫ್ರೀ ಮಾಡಿರಬಹುದು, ಹೆಣ್ಮಕ್ಳಿಗೆ ಫೀಸ್ ಫ್ರೀ, ಅಥವಾ ಕ್ಯಾಸ್ಟ್ ಕ್ಯಾಟಗರಿ ಮೇಲೆ ಇಂತಿಷ್ಟು ಫೀ ಇದೆಲ್ಲ ಕಡಿಮೆ, ಸರ್ಕಾರಿ ಸಂಸ್ಥೆಗಳಲ್ಲಿ ಕಡಿಮೆ ಇರಬಹುದು. ಆದರೆ ವಾಟ್ ಅಬೌಟ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್? ಅದರಲ್ಲೂ ಈ ನಾನ್ ಎಡೆಡ್ ಸ್ಕೂಲ್ ಕಾಲೇಜ್ ಸಿಸ್ಟಮ್ಸ್ ಬಗ್ಗೆ ನಾವು ಇವತ್ತು ಗಂಭೀರವಾಗಿ ಚಿಂತನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ನಾನು ಇವತ್ತು ದಾವಣಗೆರೆಯಲ್ಲಿ ನೆಲೆಸಿದ್ದೇನೆ. ಇದು ದಾವಣಗೆರೆ ಸಿಟಿ ಈಸ್ ದಿ ಪ್ಯಾರಡೈಸ್ ಆಫ್ ಹಾಸ್ಪಿಟಲ್ಸ್ ಬಟ್ ಹೆಲ್ ಆಫ್ ಪೇಷಂಟ್ಸ್. ಹೌದಾ? ಇದು ಆಸ್ಪತ್ರೆ ವಿಚಾರಕ್ಕೆ ಸಂಬಂಧಪಟ್ಟು. ಅದೇ ರೀತಿ ಇಲ್ಲಿ ಶಿಕ್ಷಣ ಸಂಸ್ಥೆಗಳ ದೊಡ್ಡ ಒಂದು ಗುಂಪೆ ಇದೆ ಇಲ್ಲಿ. ಆದ್ರೆ ಅವೆಲ್ಲವೂ ದುಬಾರಿಯವು, ಬಡವರಿಗೆ ರೀಚ್ ಆಗ್ತಕ್ಕಂಥವಲ್ಲ. ಒಂದು PUCಯನ್ನ ಕಲಿಸ್ಲಿಕ್ಕೆ, ಬರೀ PUC ಕಲಿಸ್ಲಿಕ್ಕೆ ಒಬ್ಬ ತಂದೆ ತಾಯಿ ಪೋಷಕರಿಗೆ ಸುಮಾರು 2.5-3 ಲಕ್ಷ ಖರ್ಚು ಬರ್ತದೆ ಒಂದು ವರ್ಷಕ್ಕೆ. ಅಂದ್ರೆ 2 ವರ್ಷ PUC ಕಲ್ಸಕ್ಕೆ 5-6 ಲಕ್ಷ ಖರ್ಚು ಮಾಡಬೇಕು. ಆ ರೆಸಿಡೆನ್ಸ್ ಕಾಲೇಜಿಗೆ ಅವ್ರು ಸೇರಿಸಿದ್ದೇ ಆದ್ರೆ ಅವ್ರದ್ದು ಊಟ, ವಸತಿ, ಮತ್ತೆ ನೀಟ್ CET ಪರೀಕ್ಷೆಯ ಕೋಚಿಂಗು, ಕಾಲೇಜ್ ಫೀಸು ಇವೆಲ್ಲವನ್ನು ಸೇರಿಸಿ 5.5-6 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಬೇಕು. ನಾನು ಇತ್ತೀಚೆಗೆ ಯಾವುದೋ ಒಂದು ಸೋ ಕಾಲೇಜಿಗೆ ಈ ಲಾಂಗ್ ಟರ್ಮ್ ನೀಟ್ ಕೋಚಿಂಗ್ ಬಗ್ಗೆ
ಫೀಸು ಎನ್ಕ್ವೈರಿ ಮಾಡಲಿಕ್ಕೆ ನಾನು ಹೋಗಿದ್ದೆ. ಆ ಒಬ್ಬ ಹುಡುಗಿ, ಆಕೆ ಗಂಗಾವತಿ ಕಡೆ ಹುಡುಗಿ, ಅದರದ್ದು 330 ಅಂಕಗಳು ಬಂದಿತ್ತು. ನಾನು ಅವರಿಗೆ 330 ಅಂಕ ಬಂದಿದ್ದಾವೆ, ಈ ತಾಯಿಗೆ ನೀವು ಲಾಂಗ್ ಟರ್ಮ್ ಕೋಚಿಂಗ್ 1 ವರ್ಷಕ್ಕೆ ಎಷ್ಟು ಫೀಸ್ ತಗೋತೀರಿ ಅಂತ ನಾನು ಕೇಳಿದೆ. ಅವಾಗ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದು, 3,30,000 ಫೀಸು. ನಿಮಗೆ 330 ಮಾರ್ಕ್ಸ್ ಬಂದಿರೋದ್ರಿಂದ ಒಂದು 30,000 ಡಿಸ್ಕೌಂಟ್ ಸಿಗ್ತದೆ, 3 ಲಕ್ಷ ಮಾತ್ರ ಕಟ್ಟಬೇಕಾಗತ್ತೆ ಅಂತ ಇಷ್ಟು ಹೇಳಿದ್ರು ಅವರು. ನೋಡಿ, ಇದು ಇಷ್ಟು ದುಬಾರಿ. ಇದನ್ನ ನಾವು ಬೇಕಾದ್ರೆ ಪ್ರೀ ಪ್ರೈಮರಿ ಸ್ಕೂಲ್ ಏನು LKG UKG ಸಂಸ್ಥೆಗಳು ಏನದಾವಲ್ಲ, ಅಲ್ಲಿಂದ ಬೇಕಾದ್ರೆ ಎನ್ಕ್ವೈರಿ ಮಾಡ್ಬೋದು. ಒಂದು ಪ್ರೀ ಪ್ರೈಮರಿ ಸ್ಕೂಲ್ 1 ವರ್ಷ, 2.5, 3 ವರ್ಷದ ಮಗು ಕಲಿಸ್ಲಿಕ್ಕೆ 60-70 ಸಾವಿರ ರೂಪಾಯಿ ಬೇಕು. ಇದು ಹಳ್ಳಿಯ ಜನರಿಗೆ ಇದು ಅಸಾಧ್ಯವಾದ ಮಾತು. ಪೇಟೆ ಜನರು, ನೌಕರಿ ಮಾಡ್ತಕ್ಕಂಥವ್ರು, ವ್ಯಾಪಾರಸ್ಥರು, ಅವ್ರು ಏನು ಮಾಡ್ಬೋದು, ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ಅದು ಅವ್ರಿಗೆ ಸಾಧ್ಯ. ಅಥವಾ ಹಳ್ಳಿನಲ್ಲಿ ಇದ್ದು ಭಾಳ ದೊಡ್ಡ ದೊಡ್ಡ ಲ್ಯಾಂಡ್ ಲಾರ್ಡ್ಸ್ ಇರ್ತಾರೆ ಕೆಲವರು, ಸಾಕಷ್ಟು 100 ಎಕರೆ ಭೂಮಿ ಇರ್ತಾರೆ, ಅಡಿಕೆ ತೋಟಗಳಿರ್ತವೆ, ಗದ್ದೆಗಳಿರ್ತವೆ, ಕಬ್ಬು ಭತ್ತ ಬೆಳೀತಿರ್ತಾರೆ, ಅಡಿಕೆ ಫಸಲು, ಸಾಕಷ್ಟು ದುಡ್ಡು, ಲಕ್ಷಾಂತರ, ವರ್ಷಕ್ಕೆ 10-20 ಲಕ್ಷದಿಂದ ಕೋಟಿವರೆಗೂ ಆದಾಯ ಇರುವಂಥ ಜನಗಳು, ರೈತರಿದ್ದಾರೆ. ಅವರು ತಮ್ಮ ಕುಟುಂಬದ ಯಾವುದಾದ್ರೂ ಕೆಲವು ಸದಸ್ಯರನ್ನು, ಒಬ್ಬ ಗಂಡ ಹೆಂಡ್ತಿನ, ಯಾವುದಾದ್ರೂ ತಮ್ಮ ಅಣ್ಣ ತಮ್ಮಂದಿರ ಮಕ್ಕಳಲ್ಲಿ ಯಾರಾದರೂ ಒಂದು ಜೋಡಿನ ಪೇಟೆಯಲ್ಲಿ ಬಾಡಿಗೆ ಮನೆ ಮಾಡಿಟ್ಟು ಅಲ್ಲಿಗೆ ತಮ್ಮ ಕಲಿಯುವಂಥ ಎಲ್ಲ ಮಕ್ಕಳನ್ನು ಅಲ್ಲಿಗೆ ಸೇರಿಸಿ ಹಿಂಗೆ ಓದಿಸ್ತಕ್ಕಂಥ ವ್ಯವಸ್ಥೆ ಅಂಥವ್ರಿಗೆ ಕೆಲವರಿಗೆ ಮಾತ್ರ ಸಾಧ್ಯ. ಆದರೆ ಇನ್ನು ಪುವರ್ ಕ್ಲಾಸ್ ಅಂತ ನಾವೇನು ಕರಿತೀವಿ, ಬಡ ವಿದ್ಯಾರ್ಥಿಗಳು, ಇವ್ರಿಗೆ ಯಾರಿಗೂ ಕೂಡ ಈ ಥರದ ಸೌಕರ್ಯವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅವ್ರು ಏನಿದ್ರು ಮತ್ತೆ ಗೌರ್ಮೆಂಟ್ ಸ್ಕೂಲ್ ಕಾಲೇಜುಗಳಿಗೆ ಹೋಗಬೇಕು. ಗೌರ್ಮೆಂಟ್ ಸ್ಕೂಲ್ ಕಾಲೇಜುಗಳಿಗೆ ಹೋದರೆ ಅಲ್ಲಿ ಪ್ರೈವೇಟ್ ಸ್ಕೂಲ್ ಕಾಲೇಜುಗಳಲ್ಲಿ ಸಿಗಬಹುದಾಗಿರ್ತಕ್ಕಂಥ ವಿಶೇಷವಾದ ತರಬೇತಿ, ಬೋಧನೆ ವಿಚಾರ ಇರಲಿ, ಈಗ ಒಳ್ಳೆ ಎಕ್ಸಲೆಂಟ್ ಟೀಚಿಂಗು ಜೊತೆಗೆ ಭಾಳ ಇಂಟೆನ್ಸಿವ್ ಕೇರ್ ತೆಗೆದುಕೊಂಡು ಮಕ್ಕಳ ಮೇಲೆ ಪಾಠ ಮಾಡ್ತಕ್ಕಂಥದ್ದು, ಹೋಮ್ವರ್ಕ್ ಮಾಡಿಸ್ತಕ್ಕಂಥದ್ದು, ಅವರ ಟೆಸ್ಟ್ ಪೇಪರ್ಸ್ಗಳನ್ನು, ಎಕ್ಸಾಮ್ ಪೇಪರ್ಸ್ಗಳನ್ನು ತಿದ್ದಿ ಕೊಡ್ತಕ್ಕಂಥದ್ದು, ಅವ್ರ ಮೇಲೆ ಒಂದು ಪ್ರೋಗ್ರೆಸ್ ಇದನ್ನು ಅಬ್ಸರ್ವ್ ಮಾಡ್ತಕ್ಕಂಥದ್ದು, ಇಂಥ ಯಾವ ಕ್ರಿಯೆಗಳು ಕೂಡ ಅಷ್ಟೊಂದೇನೋ ಅವು ಜೀರೋ ಅಂತ ಹೇಳ್ಬೋದು ನಾವು. ಅಷ್ಟೊಂದು ಸರ್ಕಾರಿ ಸಂಸ್ಥೆಗಳಲ್ಲಿ ನಡೆಯಲ್ಲ. ಇತ್ತೀಚೆಗೆ ಏನೇನೋ ವಿಶೇಷವಾದ ಆದೇಶ ಮಾಡಿದರೆ, ಯೂನಿಟ್ ಟೆಸ್ಟ್ ಮಾಡಬೇಕು, ಅದನ್ನು ಎಂಟ್ರಿ ಮಾಡಬೇಕು ಅಂತ, ಅದಕ್ಕೆ ನಮ್ಮ ಸಿಬ್ಬಂದಿ ಅನೇಕ ಕಂಪ್ಲೇಂಟನ್ನು ಹೇಳ್ತಕ್ಕಂಥದ್ದು, ಸರ್ಕಾರದ ಮೇಲೆ ದೂರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಹೀಗಿರುವಾಗ ಲಕ್ಷಾಂತರ ಸಂಬಳ ತೆಗೆದುಕೊಳ್ಳೋದು ಬೇರೆ ಮಾತು, ಸಂಬಳ ತೆಗೆದುಕೊಂಡಾಗ್ಯೂ ಕೆಲಸದ ಬಗ್ಗೆ ತಮ್ಮದೇ ಆದ ಆಕ್ಷೇಪಣೆಗಳನ್ನು ಹೊಂದಿ ಸರ್ಕಾರವನ್ನು ದೂರುತ್ತಾ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಇದೆ. ಅದ್ರ ಜೊತೆಗೆ ಅಲ್ಲಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳ ಗುಣಮಟ್ಟ ಕೂಡ ಅಷ್ಟೊಂದು ಆಶಾಭರಿತವಾದ ವಿದ್ಯಾರ್ಥಿಗಳ ಒಂದು ಗುಂಪು ಅಲ್ಲಿಗೆ ಬರಲ್ಲ. ಅವರು ಕೂಡ ವಿದ್ಯೆಯ ಬಗ್ಗೆ ತಾತ್ಸಾರ ಹೊಂದಿದವರು, ಪೇರೆಂಟ್ಸ್ಗಳಿಗೆ ಏನೋ ಸುಳ್ಳು ಹೇಳಿ ಚಕ್ಕರ್ ಹೊಡಿತಕ್ಕಂಥವ್ರು, ಇಲ್ಲಿ ಬಂದು 1 ಪೀರಿಯಡ್ ಅಟೆಂಡ್ ಮಾಡಿ ಎಲ್ಲೋ ಹೊರಗಡೆ ಹೋಗೋದು, ಅಥವಾ ಪೇಟೆಗೆ ಬಂದು ಬಸ್ ಸ್ಟ್ಯಾಂಡ್ ಇಳಿದ್ರು ಬಸ್ ಸ್ಟ್ಯಾಂಡಿಂದ ಬೇರೆ ಕಡೆ ಹೋಗಿ, ನಾನು ಸಂತೆಬೆನ್ನೂರಲ್ಲಿ 4 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಸುಮಾರಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ರು ಅಂದರೆ, ಬಸ್ ಸ್ಟ್ಯಾಂಡಿಗೆ ಬರೋದು, ಬಸ್ ಸ್ಟ್ಯಾಂಡಿಂದ ನೋಟ್ಬುಕ್ ಇಟ್ಕೊಂಡು ಅಲ್ಲಿ ಒಂದು ಪುಷ್ಕರಣಿ ಇತ್ತು, ಅಲ್ಲಿ ಹೋಗಿ ಕುತ್ಕೊಂಡ್ಬಿಡೋರು. ಅವರು ಕಾಲೇಜಿಗೆ ಯಾರು ಬರ್ತಿರ್ಲಿಲ್ಲ. ಯಾರ್ದೋ ತಮಗೆ ಬೇಕಾದ 1-2 ಪೀರಿಯಡ್ ಅವರೇ ಸೆಲೆಕ್ಟ್ ಮಾಡ್ಕೊಂಡು ಅಂಥ ಪೀರಿಯಡ್ಗೆ ಅಷ್ಟೇ ಬಂದು ಹಾಜರಾಗಿ ಹೋಗ್ಬಿಡೋದು. ಈ ಥರದ ವಾತಾವರಣ ಈ ಸರ್ಕಾರಿ ಸಂಸ್ಥೆಗಳಲ್ಲಿ ಇರ್ತೈತಿ. ಆದರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇದ್ರ ಬಗ್ಗೆ ಒಂದು ಸ್ಟ್ರಿಕ್ಟ್ ಅಟೆಂಡೆನ್ಸು, ಅವ್ರ ಮೇಲೆ ಜಬರ್ದಸ್ತಿಗೆ, ಅಲ್ಲಿ ಕಿಮುಕ್ ಅನ್ನಂಗೆ ಇರಲ್ಲ. ಎಂಥ ಫ್ಯಾಮಿಲಿಯಿಂದ ಬಂದನಾದರೂ ಅನ್ನಂಗಿರಲ್ಲ. ಆಮೇಲೆ ಸಾಮಾನ್ಯವಾಗಿ ತುಂಬ ಸಿವಿಲೈಸ್ಡ್ ಕಲ್ಚರ್ಡ್ ಫ್ಯಾಮಿಲಿಯ ಮಕ್ಕಳೇ ಅಲ್ಲಿಗೆ ಬರೋದ್ರಿಂದ, ಹೈಫೈ ಕುಟುಂಬದಿಂದ ಬಂದಿರೋದ್ರಿಂದ ಅವರು ಕೂಡ ಶಿಕ್ಷಣದ ಬಗ್ಗೆ ಒಂದು ಅವೇರ್ನೆಸ್ ಇರ್ತದೆ ಅವರಿಗೆ. ಅಂಥ ಅವೇರ್ನೆಸ್ ಇಟ್ಕೊಂಡವರು ಅಲ್ಲಿ ಕಲಿತಾರೆ, ಅವರಿಗೆ ದುಡ್ಡು ಕೂಡ ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇಲ್ಲಿ ನೋಡ್ರಿ, ನಮ್ಮ ಶಿಕ್ಷಣ ವ್ಯವಸ್ಥೆ ಏನು ಮಾಡಿದೆ ಅಂತ ಹೇಳಿದ್ರೆ, ಬಡವರ ಶಿಕ್ಷಣ ಒಂದು ಕಡೆ, ಶ್ರೀಮಂತರ ಶಿಕ್ಷಣ ಇನ್ನೊಂದು ಕಡೆ ಅನ್ನಂಗೆ ತಾನೇ ಅದು ಆಟೋಮೆಟಿಕ್ ಆಗಿ ಡಿವೈಡ್ ಮಾಡಿಬಿಟ್ಟಿದೆ. ನ್ಯಾಚುರಲಿ ತಾನೇ ಡಿವೈಡ್ ಆಗಿಬಿಡ್ತದೆ ಅದು. ಅಂದರೆ ಅದು ಉಳ್ಳವರು ಪ್ರೈವೇಟ್ ಕಾಲೇಜ್ಗಳಿಗೆ ಕಳಿಸ್ತಾರೆ ಮಕ್ಕಳನ್ನು, ಪೇರೆಂಟ್ಸ್ನ, ಅಲ್ಲಿ ಲಕ್ಷಾಂತರ ದುಡ್ಡು ಕೊಡ್ತಾರೆ. ಅಂಥ ಸಂಸ್ಥೆಗಳು ಸಾವಿರ ಕೋಟಿ ಆದಾಯವನ್ನು ಮಾಡಿ ಅವು ದಿನೇ ದಿನೇ ಒಂದು ಕಡೆ ಬೆಳೀತಾ ಇದ್ದಾವೆ. ಇದು ಒಂದು. ಇನ್ನೊಂದು ಕಡೆ ಬಡವರ ಶಿಕ್ಷಣ ಸಂಸ್ಥೆಗಳಾದ ಸರ್ಕಾರಿ ಸಂಸ್ಥೆಗಳು ದಿನೇ ದಿನೇ ದೇ ಆರ್ ಲೂಸಿಂಗ್ ದ ಸ್ಟ್ರೆಂತ್. ಡೇ ಬೈ ಡೇ ತಮ್ಮ ಸ್ಟ್ರೆಂತನ್ನು ಕಳ್ಕೊಳ್ತಾ, ಹಿಂದ್ ವರ್ಷ 400 ಹುಡುಗರಿದ್ದು ಈ ವರ್ಷ 350,
ಮುಂದ್ ವರ್ಷಕ್ಕೆ 300, ಮುಂದಕ್ಕೆ 250 ಹಿಂಗೆ ವರ್ಷ 150 ಹುಡುಗರನ್ನ ಕಳ್ಕಂತ ಅವು ಸ್ಟ್ರೆಂತ್ ಇಲ್ಲದೆ ಇದಾಗ್ತಾ ಇದಾವೆ. ಅದನ್ನ ಸ್ಟಾಫ್ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ವರ್ಕ್ ಲೋಡ್ ಇಲ್ಲ ಅಂತೇಳಿ ಇಲ್ಲಾರ ಅಲ್ಲಿಗೆ ಹಾಕೋದು, ಅಲ್ಲಾರ ಇಲ್ಲಿಗೆ ಹಾಕೋದು, ಕೆಲವು ಕಾಲೇಜ್ಗಳನ್ನ ವೈಂಡ್ ಅಪ್ ಮಾಡ್ತಕ್ಕಂಥ ಕೆಲಸ, ಕೆಲವು ಪ್ರೈಮರಿ ಸ್ಕೂಲ್ಗಳನ್ನ ಮುಚ್ತಕ್ಕಂಥ ಕೆಲಸ, ಇವೆಲ್ಲ ನಾವು ಇವತ್ತು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ವರದಿ ಆಗೋದನ್ನ ನಾವು ನಿತ್ಯ ನೋಡ್ತಾ ಇದ್ದೇವೆ. ಇದೆಲ್ಲದನ್ನ ನಾವು ಲಕ್ಷಿಸಿದಾಗ ಅಂದ್ರೆ ಗ್ರಾಮೀಣಕ್ಕೆ ಒಂದು ರೀತಿಯ ಡಿಸ್ಕ್ರಿಮಿನೇಷನ್ ನೋಡ್ರಿ. ಎಲೆಕ್ಟ್ರಿಸಿಟಿ ಸಪ್ಲೈ ಈಗೇನೋ ಅದೆಂಥದ್ದು ಭಾಗ್ಯ ಜ್ಯೋತಿ ಯಾವುದೋ ಒಂದು ಬಂದಿದೆ. ಆ ಸ್ಕೀಮ್ನಲ್ಲಿ ನಿರಂತರ ಜ್ಯೋತಿ ಅಂತ ನಿರಂತರ ಜ್ಯೋತಿ ಬಂದಿರೋದ್ರಿಂದ ಇವತ್ತು ಹಳ್ಳಿಗಳಲ್ಲಿ ಬಹಳಷ್ಟು ಕರೆಂಟ್ ಮನೆಗಳಿಗೆ ಇರ್ತದೆ. ಆದ್ರೆ ಹಿಂದೆ ಹಂಗಿರಲಿಲ್ಲ. ಪೇಟೆಗೆ ಕೊಟ್ಟಷ್ಟು ಕರೆಂಟ್ ಅನ್ನ ಗ್ರಾಮೀಣ ಮಕ್ಕಳಿಗೆ ಕೊಡ್ತಾ ಇರಲಿಲ್ಲ. ಹಾಗಾಗಿ ಎಷ್ಟೋ ಸಾರಿ ಅಲ್ಲಿ ಓದುವ ಟೈಮ್ನಲ್ಲಿ ಒಳ್ಳೆ ಪರೀಕ್ಷೆ ಬಂದಾಗ ಕುತ್ಕೊಂಡು ಓದ್ಬೇಕಂದ್ರೆ ಕರೆಂಟ್ ಇರ್ತಿರ್ಲಿಲ್ಲ. ಇಂಥದೆಲ್ಲ ಕಷ್ಟಗಳು ಗ್ರಾಮೀಣ ಮಕ್ಕಳಿಗೆ ಉಂಟು. ಕಂಪ್ಯಾರಬ್ಲಿ ಸಿಟಿಯ ಮಕ್ಕಳಿಗೆ ಅಂದ್ರೆ ಅವರು ಹಳ್ಳಿಯಿಂದ ಬಂದು ಸಿಟಿಯಲ್ಲಿದ್ದು ಓದಿದ್ರೆ ಅವರು ಸಿಟಿಯ ಭಾಗ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆ ಸಿಟಿಯ ಭಾಗದ ಶಿಕ್ಷಣ ವ್ಯವಸ್ಥೆಯ ಭಾಗವಾಗಿ ಕಲಿತಕ್ಕಂಥ ಮಕ್ಕಳಿಗೆ ಈ ತರದ ದೊಡ್ಡ ಸಮಸ್ಯೆಗಳು ಇರಲ್ಲ. ರೂರಲ್ ಮಕ್ಕಳು ಏನ್ ಫೇಸ್ ಮಾಡ್ತಾರೆ ಇದರ 1% ಅಥವಾ 5% ಕೂಡ ಇಲ್ಲಿ ಇರಲ್ಲ. ಹಾಗಾಗಿ ಅವರಾಗಿ ತಮ್ಮ ಸ್ವಂತ ಒಂದು ಅಭ್ಯಾಸ ದೌರ್ಬಲ್ಯದಿಂದ ಏನೋ ಅವರು ದಾರಿ ತಪ್ಪಿದ ಅದು ಬೇರೆ ಮಾತು. ಯಾಕಂದ್ರೆ ಇವು ಪೇಟೆಗಳಲ್ಲಿ ಏನಿರ್ತದೆ ಅಂದ್ರೆ ಒಂಥರ ಕ್ರಿಕೆಟ್ ವ್ಯಾಮೋಹ, ಫಿಲಮಿನ ವ್ಯಾಮೋಹ, ಇಂಥ ವ್ಯಾಮೋಹದಿಂದ ಅಲ್ಲಲ್ಲೇ ಲೋಕಲ್ ಹುಡುಗರು ಒಂದೊಂದು ಕಾಲೋನಿಯಲ್ಲಿ ಲೇನ್ನಲ್ಲಿ ಹುಡುಗರು ತಾವೇ ಒಂದು ಕ್ರಿಕೆಟ್ ತಂಡ ಕಟ್ಕೊಳೋದು, ರಜೆ ಸಿಕ್ತಂದ್ರೆ ಕ್ರಿಕೆಟ್ ಆಟ ಆಡಕ್ ಹೋಗೋದು, ಈ ತರ ದುರಭ್ಯಾಸಗಳಿಗೆ ಬಿದ್ದು ಇನ್ನ ಕೆಲವರು ಆಗಲೇ PUC SLC ಓದ್ತಿರ್ತಾರಲ್ಲ, ಬೀರು ಬ್ರ್ಯಾಂಡಿ ಕುಡಿಯೋದು, ವಿಸ್ಕಿ ಕುಡಿಯೋದು, ಇಂಥ ರೂಢಿ ಮಾಡೋದು, ಇಂಥವೆಲ್ಲ ಮಾಡಿ ಅವರಾಗಿ ಕೆಟ್ಟು ಹೋದ್ರೆ ಅದಕ್ಕೆ ಬೇರೆ ವಿಚಾರ. ಅದಕ್ಕೆ ಯಾರು ಹೊಣೆ ಅಲ್ಲ. ಆದ್ರೆ ವ್ಯವಸ್ಥೆಗೆ ಸಂಬಂಧಪಟ್ಟು ನಾವು ಮಾತಾಡೋದಾದ್ರೆ ಅಲ್ಲಿ ಪಾಲಕ ಪೋಷಕರು ಸ್ಟ್ರಿಕ್ಟ್ ಆಗಿದ್ದು, ಶಿಕ್ಷಣ ಸಂಸ್ಥೆ ಸ್ಟ್ರಿಕ್ಟ್ ಆಗಿತ್ತಂದ್ರೆ ಯಾವ ಮಕ್ಕಳು ಕೆಡಕ್ ಚಾನ್ಸೇ ಇಲ್ಲ ಅನ್ನೋ ರೀತಿ ಶೈಕ್ಷಣಿಕ ವ್ಯವಸ್ಥೆ ಪಟ್ಟಣಗಳಲ್ಲಿ ಇರ್ತದೆ. ಆದ್ರೆ ಇಂಥ ಶಿಕ್ಷಣ ವ್ಯವಸ್ಥೆಯನ್ನ ಕೊಡುವಂತ ತಾಕತ್ತು ಗ್ರಾಮೀಣರಿಗೆ ಇರಲ್ಲ. ಗ್ರಾಮೀಣ ವಲಯದಲ್ಲಿ ಎಲ್ಲವೂ ಹೈಸ್ಕೂಲ್ ಇದ್ರೆ ದೊಡ್ಡ ಮಾತು, ಏನೋ ಒಂದಿಷ್ಟು ದೊಡ್ಡ ಹಳ್ಳಿ ಅಂದ್ರೆ ದೊಡ್ಡ ಊರು ಅಂದ್ರೆ ಅಲ್ಲಿ ಒಂದು PUC ಕಾಲೇಜ್ ಇರ್ಬೋದು, ಆದ್ರೆ ಅದು ಕೂಡ ಬಹಳ ಲಾಂಗ್ ಸ್ಟ್ಯಾಂಡಿಂಗ್ ಇರ್ತದೆ ಅನ್ನೋ ಭರವಸೆ ಕೂಡ ಇರಲ್ಲ. ಆದ್ರಿಂದ ಈ ಎಲ್ಲ ಸಮಸ್ಯೆಗಳನ್ನ ನಾವು ಲಕ್ಷಿಸಿ ನಾವು ಮಾತಾಡೋದಾದ್ರೆ, ಉದ್ಯೋಗದ ಅವಕಾಶಕ್ಕೆ ಸಂಬಂಧಪಟ್ಟು ನಾವು ಮಾತಾಡೋದಾದ್ರೆ ಅಲ್ಪ ಸ್ವಲ್ಪ ಪರ್ಸೆಂಟ್ ಅನ್ನ ವೇಟೇಜ್ ಮಾರ್ಕ್ಸ್ ಅನ್ನ ರೂರಲ್ ಮಕ್ಕಳಿಗೆ ಕೊಡ್ತಕ್ಕಂಥ ಅವಶ್ಯಕತೆ ಈಗಲೂ ಇದೆ. ಯಾಕಂದ್ರೆ ಎಲ್ಲಿಯವರೆಗೆ ನಮ್ಮ ಸರ್ಕಾರಗಳು ಗ್ರಾಮೀಣ ಸವಲತ್ತುಗಳನ್ನ ಹೆಚ್ಚಿಸೋದಿಲ್ವೋ, ಅಪ್ಗ್ರೇಡ್ ಮಾಡೋದಿಲ್ವೋ, ಇವತ್ತು ಸ್ಕೂಲ್ ಕಾಲೇಜುಗಳು ರೂರಲ್ ನಲ್ಲಿ ಕೂಡ ಅದನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅಲ್ಲಿ ಕೂಡ ಇಂಗ್ಲಿಷ್ ಮೀಡಿಯಂ ಟೀಚಿಂಗ್ ಬರಬೇಕು. ಇಲ್ಲಿ ಹೆಂಗೆ ಡಿಜಿಟಲ್ ಕ್ಲಾಸ್ ರೂಮ್ಸ್ ಇರ್ತಾವ ಅಂತದೇ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಲ್ಲಿ ಬರಬೇಕು. ಇನ್ಮೇಲೆ ಟೀಚರ್ಸ್ ಟೀಚಿಂಗ್ ಮಾಡಕ್ ಬರ್ತಾರೆ ಅಂತ ಹೇಳಿ ಆಗ್ಲೇ ಕರ್ನಾಟಕದ ಕೆಲವು ಕಡೆ ಇಂಟ್ರೊಡ್ಯೂಸ್ ಆಗಿರೋದು ನೋಡಿದ್ದೇವೆ. ಹೌದಾ? ಆ ತರದ ಒಂದು ವ್ಯವಸ್ಥೆ, ಒಂದು ಒಳ್ಳೆಯ ಶಾಲೆ, ಒಳ್ಳೆಯ ಪರಿಸರ ನಿರ್ಮಾಣ ಇರುವಂತ ಶಾಲಾ ಕಾಲೇಜುಗಳು ಆಗ್ಬೇಕು, ರಸ್ತೆಗಳಾಗ್ಬೇಕು, ಇನ್ನು ಹೆಲ್ತ್ ಫೆಸಿಲಿಟೀಸ್ ಆಗ್ಬೇಕು, ಮಾರ್ಕೆಟ್ಗಳು ಡೆವಲಪ್ ಆಗಬೇಕು, ನಿಯರ್ ಬೈ ಅಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋವಂಥ ಒಂದು ಇದು ಆಗ್ಬೇಕು. ಆಗ ಗ್ರಾಮೀಣ ಅಂದ್ರೆ ರೂರಲ್ ವಿಲೇಜಸ್ ಏನಂತ ಕರಿತೀವಿ, ಅಗ್ರೇರಿಯನ್ ಸೊಸೈಟಿ ಅಂತ. ಅಗ್ರೇರಿಯನ್ ಸೊಸೈಟಿ, ಇನ್ನೊಂದ್ ಕಡೆ ಮೆಟ್ರೋಪಾಲಿಟನ್ ಸೊಸೈಟಿ, ಎರಡಕ್ಕೂ ನಾವು ಒಂದಿಷ್ಟು ಎಲ್ಲೋ ಹೋಲಿಸ್ಬೋದಪ್ಪ, ಪರವಾಗಿಲ್ಲ, ಇಲ್ಲಿದು ಅಲ್ಲಿಗೂ ಸ್ವಲ್ಪ ಏನೋ ವ್ಯತ್ಯಾಸ ಸ್ವಲ್ಪ ಇದೆ ಅಂತ ಆದಾಗ ಅದನ್ನ ಇದು ಮಾಡ್ಬೋದು. ಆದ್ರೆ ಇವತ್ತು ಹಾಗಿಲ್ಲ. ಆ ಅಂತರ ಬಹಳಷ್ಟಿದೆ. ಗ್ರಾಮೀಣ ಮಕ್ಕಳಿಗೆ, ಓದ್ತಕ್ಕಂಥವರಿಗೆ, ವಿದ್ಯಾವಂತರಿಗೆ, ಪೋಷಕರಿಗೆ ತಮ್ಮ ಮಕ್ಕಳನ್ನ ಕೆಲವರು ನಾವು ಕಲಿಸ್ಬೇಕು, ನಮ್ಮ ಮಕ್ಕಳನ್ನು ವಿದ್ಯಾವಂತರ ಮಾಡ್ಬೇಕು ಅನ್ನೋ ಆಕಾಂಕ್ಷೆ ಇರ್ತಕ್ಕಂಥ ಪೇರೆಂಟ್ಸ್ಗೂ ಕೂಡ ಇದೊಂದು ಸವಾಲಿದೆ. ಯಾಕಂದ್ರೆ ತಾವು ದುಡಿದನ್ನೆಲ್ಲ ಹೋಗಿ ಪ್ರೈವೇಟ್ ಸಂಸ್ಥೆಗಳಿಗೆ ಫೀಸ್ ಕಟ್ಟುವ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದನ್ನ ತೊಲಗಿಸ್ಲಿಕ್ಕೆ ನಮ್ಮ ಸರ್ಕಾರ ಪ್ರಯತ್ನ ಮಾಡಬೇಕು. ನಾನ್ ಎಡೆಡ್ ಸಿಸ್ಟಮ್ ಅನ್ನೇ ತೆಗಿಬೇಕು. ಫಸ್ಟ್ ನಾನ್ ಎಡೆಡ್ ಸಿಸ್ಟಮ್ ತೆಗೆದು ಅದನ್ನು ಎಡೆಡ್ ಸಿಸ್ಟಮ್ ಮಾಡಿ ಅಲ್ಲಿ ಮಿನಿಮಮ್ ಫೀಸ್ ಲಭ್ಯ ಆಗೋ ರೀತಿಯಲ್ಲಿ ಮಾಡಿದ್ರೆ
ಆಗ ಜನಸಾಮಾನ್ಯರು ಯಾರು ಬೇಕಾದರೂ ಸ್ಕೂಲ್ ಕಾಲೇಜುಗಳಿಗೆ ಸೇರಿಸಿ ತಮ್ಮ ಮಕ್ಕಳನ್ನು ಕಲಿಸುವ ಒಂದು ತಾಕತ್ತು ಬರ್ತೈತಿ. ಆದ್ರೆ ಇವು ಎಲ್ಲಿಯವರೆಗೆ ಈ ಪ್ರೈವೇಟೈಸೇಷನ್ ಅನ್ನ ಫ್ರೀಯಾಗಿ ಬಿಟ್ಕೊಂಡು ನಾನ್ ಎಡೆಡ್ ಸಿಸ್ಟಮ್ನಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಫೀಸನ್ನು ಸುಲಿಗೆ ಮಾಡಲಿಕ್ಕೆ ಅವಕಾಶ ಇವತ್ತು ಸರ್ಕಾರ ಕಲ್ಪಿಸಿಕೊಟ್ಟಿದೆಯೋ ಅಲ್ಲಿಯವರೆಗೂ ಕೂಡ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಡ ಜನರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಗ್ರಾಮೀಣ ಬಡ ಜನರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಯಿಂದ ನಾನು ಇವತ್ತು ಎಲ್ಲ ನಮ್ಮ ವಿಡಿಯೋ ವಾಚ್ ಮಾಡ್ತಕ್ಕಂಥ ಎಲ್ಲ ಸ್ನೇಹಿತರೊಂದಿಗೆ, ಬುದ್ಧಿಜೀವಿಗಳೊಂದಿಗೆ, ವಿಚಾರವಂತರೊಂದಿಗೆ ಹಂಚಿಕೊಳ್ಳೋದು ಏನಂದರೆ, ಈಗಲೂ ಕೂಡ ರೂರಲ್ ವೆಯ್ಟೇಜ್ ಮಾರ್ಕ್ಸನ್ನು ಅಲ್ಪವಾದರೂ ಕೊಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ. ನಾನು ಇಷ್ಟು ಅಷ್ಟು ಅಂತ ಹೇಳ್ತಾ ಇಲ್ಲ. ನಗರ ಪಟ್ಟಣದಲ್ಲಿ ಇರುವವರಿಗೆ ಅವರ ಅವಕಾಶವನ್ನು ವಂಚನೆ ಮಾಡಿ ಅವರಿಗೆ ಡ್ಯಾಮೇಜ್ ಆಗೋ ರೀತಿ ಅಷ್ಟೊಂದು ಹೇಳಲ್ಲ. ಇವರಿಗೆ ಎಷ್ಟು ಕೊಟ್ಟರೆ ಸ್ವಲ್ಪ ನಾವು ನ್ಯಾಯ ಸಲ್ಲಿಸಿದೆ ಅಂತ ಆಗ್ತದೆ. ಒಂದು ಸೋಷಿಯಲ್ ಜಸ್ಟಿಸ್ ಅನ್ನೋ ರೀತಿಯಲ್ಲಿ ನಾನು ಮಾತಾಡ್ತೀನಿ, ಸಾಮಾಜಿಕ ನ್ಯಾಯ ಅನ್ನೋ ರೀತಿಯಲ್ಲಿ ಎಷ್ಟು ಪ್ರಮಾಣ ರೂರಲ್ ಜನರಿಗೆ ಕೊಟ್ಟರೆ ಇದು ಒಂದು ವ್ಯವಸ್ಥೆಯ ದೋಷವನ್ನ ನೀಗಿಸ್ಲಿಕ್ಕೆ ಸರಿ. ವ್ಯವಸ್ಥೆಯ ದೋಷದಿಂದಾಗಿ ಗ್ರಾಮೀಣ ಮಕ್ಕಳ ವಿದ್ಯೆಯ ಮೇಲೆ ಏನು ಪರಿಣಾಮ ಉಂಟಾಗ್ತದೋ ಅದನ್ನ ಸ್ವಲ್ಪ ಮಟ್ಟಿಗೆ ನೀಗಿಸ್ತತೆ, ಇದು ಸರಿದೂಗಿಸ್ತತೆ ಅನ್ನೋ ರೀತಿಯಲ್ಲಿ ಅಷ್ಟು ಪ್ರಮಾಣದ ಅಂಕವನ್ನ ಅದಕ್ಕೊಂದು ತಜ್ಞರ ಒಂದು ತಂಡವನ್ನ ಮಾಡಿ ಅದ್ರ ಬಗ್ಗೆ ಸರಿಯಾದ ಒಂದು ವರದಿಯನ್ನು ತಗೊಂಡು ಒಂದು ವೈಜ್ಞಾನಿಕವಾಗಿ ಇಷ್ಟು ಪರ್ಸೆಂಟನ್ನು, ಅದು ಇಷ್ಟೇ ಅಂತ ಅಲ್ಲ, 2%, 3%, 5%, ಅದನ್ನು ಆ ತಜ್ಞರು ಏನು ಅಧ್ಯಯನ ಮಾಡಿ ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಪ್ರಕಾರ ಜಾರಿಗೆ ತಗೊಂಬಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಕಲಿತಕ್ಕಂಥವರಿಗೆ ಅವ್ರ ಮುಂದೆ ವೃತ್ತಿಗೆ ಹೋಗಿ ತಮ್ಮ ಜೀವನವನ್ನು ನಿಲ್ಲಿಸ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗ್ತತಿ. ಸರ್ಕಾರ ಒಂದು ಸಹಾಯ ಮಾಡಿದಂಗೆ ಆಗ್ತತಿ. ಇದು ಯಾವ ಸಹಾಯ, ಇದೊಂದು ಭಿಕ್ಷೆ ಅಂತ ನಾನು ಹೇಳ್ತಾ ಇಲ್ಲ. ಇದು ಯಾಕಂದ್ರೆ ಗ್ರಾಮೀಣ ಜನ ಕೇಳೋ ಭಿಕ್ಷೆ ಏನಲ್ಲ, ಇದು ಗ್ರಾಮೀಣ ಜನರ ಹಕ್ಕು ಅಂತ ನಾನು ಪ್ರತಿಪಾದನೆ ಮಾಡ್ತೀನಿ. ಯಾಕೆ ಹಕ್ಕು ಅಂತ ಪ್ರತಿಪಾದನೆ ಮಾಡ್ತೀನಿ ಅಂದರೆ, ಅವರು ತಮಗೆ ವ್ಯವಸ್ಥೆಯ ದೋಷದಿಂದಾಗಿ ತಾವು ಈ ಒಂದು ಲ್ಯಾಪ್ಸಸ್ಗೆ ಒಳಗಾಗಿದ್ದಾರೆ, ಇಂಥ ಇನ್ಕನ್ವೀನಿಯನ್ಸ್ ಅನ್ನು ಅವ್ರು ಫೇಸ್ ಮಾಡ್ತಾ ಇದ್ದಾರೆ ಅಂತ, ಅನಾನುಕೂಲಗಳನ್ನು ಅವ್ರು ಫೇಸ್ ಮಾಡ್ತಾ ಇದ್ದಾರೆ. ಅನಾನುಕೂಲ ಫೇಸ್ ಮಾಡೋದು ತಾವು ಸೃಷ್ಟಿಸಿಕೊಂಡದ್ದಲ್ಲ, ಅದು ಈ ವ್ಯವಸ್ಥೆ ಸೃಷ್ಟಿಸಿರ್ತಕ್ಕಂಥದ್ದು, ವ್ಯವಸ್ಥೆಯ ದೋಷದಿಂದ. ಮತ್ತು ಆ ದೋಷವನ್ನು ಸರಿಪಡಿಸಲಿಕ್ಕೆ ಇವತ್ತು ಕೂಡ ಸರ್ಕಾರಗಳು ಬಹಳ ಸೀರಿಯಸ್ ಆಗಿ ಮನಸ್ಸು ಮಾಡದೇ ಇರೋದ್ರಿಂದ, ಮತ್ತು ಅವು ಕೆಲವೊಮ್ಮೆ ಅನಿವಾರ್ಯ. ಯಾಕಂದ್ರೆ ರೂರಲ್ ಸೊಸೈಟಿಯಲ್ಲಿ ಕೃಷಿ ಕುಟುಂಬಗಳನ್ನು ನಾವು ನಾಶ ಮಾಡೋಕ್ಕಾಗಲ್ಲ. ಮನೆಯ ಕೃಷಿಕ ವ್ಯವಸ್ಥೆಯಲ್ಲಿ ಇವೆಲ್ಲ ನಾವು ಹೇಳಿದ್ವಿ, ಮನೆಯಲ್ಲಿ ಸಾಯಂಕಾಲ ಕೂತ್ಕೊಂಡು ವ್ಯವಸಾಯದ ಮಾತಾಡ್ತಿರ್ತಾರೆ, ಬೇಜಾರಾದವರು ಕೂತ್ಕೊಂಡು ಟಿವಿ ನೋಡ್ತಿರ್ತಾರೆ, ಗೊಬ್ಬರ ಗೂಡಿನ ಸಮಸ್ಯೆ ಮಾತಾಡ್ತಿರ್ತಾರೆ, ನಗರ್ತಿರ್ತಾರೆ, ಹಾಡಾರ ಆಡ್ತಿರ್ತಾರೆ, ಬೆಳಗ್ಗಿನ ಜಾವ ಎದ್ದು ದೇವಸ್ಥಾನದ ಮೈಕ್ ಹೊದರ್ತಲೇ ಇರ್ತದೆ. ಇದು ಯಾವುದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ ಅಲ್ವಾ? ಆದ್ರಿಂದ ರೂರಲ್ ವ್ಯವಸ್ಥೆನೇ ಅಷ್ಟದ, ದಟ್ ಈಸ್ ಇನ್ವಿಟೇಬಲ್ ಅದು. ಹಾಗಾಗಿ ಈ ವ್ಯವಸ್ಥೆಯ ಕಾರಣಕ್ಕಾಗಿ ಯಾವ್ಯಾವ ಇಂಪ್ಯಾಕ್ಟ್ ಈ ಶಿಕ್ಷಣ ಕಲಿತಕ್ಕಂಥ ಅಸ್ಪರೆಂಟ್ಸ್ಗಳ ಮೇಲೆ ಉಂಟಾಗ್ತದೆ, ಅದನ್ನ ಸರಿದೂಗಿಸ್ಲಿಕ್ಕೆ, ಅದನ್ನ ಒಂದು ಡ್ಯಾಮೇಜ್ ಕಂಟ್ರೋಲ್ ಅನ್ನೋ ರೀತಿಯಲ್ಲಿ ಅದನ್ನು ಸರಿದೂಗಿಸುವಷ್ಟು ಒಂದು ಪರ್ಸೆಂಟನ್ನು, ರೂರಲ್ ಅಂಕವನ್ನು, ಅದು ಶಿಕ್ಷಣ ಕಲಿಕೆಯ ವಿಚಾರ, ಉದಾಹರಣೆ MBBS ವೃತ್ತಿ ಶಿಕ್ಷಣ ಅಂತೀವಲ್ಲ, ಇಂಜಿನಿಯರಿಂಗು MBBS ಕಲಿಯೋದ್ರಲ್ಲಿ ಮತ್ತು ಉದ್ಯೋಗ ವಿಚಾರದಲ್ಲಿ ಇದನ್ನು ಜಾರಿಗೊಳಿಸಿದರೆ ಇದು ಗ್ರಾಮೀಣ ಮಕ್ಕಳಿಗೆ ಹೆಚ್ಚಿನ ಇದರಿಂದ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನನ್ನ ಈ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.